ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಚಕರಕಮಲೆ ದಕ್ಷಿಣೇ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗತಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನೂಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಅಂತೂ ಪಂಚವಟಿಗೆ ಬಂದದ್ದಾಯಿತು. ಬಂದೊಡನೆ ನೆಲವನ್ನು ಹದಗೊಳಿಸಿ ಒಳ್ಳೆಯ ಕಂಬಗಳನ್ನು ನೆಟ್ಟು ಬಿದಿರಿನ ಬೊಂಬುಗಳನ್ನು ಚೆನ್ನಾಗಿ ಗೋಡೆಯ ರೂಪದಲ್ಲಿ ಮೇಲೆ ಸೂರಿಗಾಗಿ ಶಮಿಯ ಗೆಲ್ಲುಗಳನ್ನೆಲ್ಲ ಚೆನ್ನಾಗಿ ಹಾಕಿ ಅದರ ಮೇಲೆ ತರಗೆಲೆಗಳನ್ನು ಇರಿಸಿ ಅದರ ಮೇಲೆ ಮೊಳಿಯನ್ನು ಹೊದಿಸಿ ಮನೆ ನಿರ್ಮಾಣ ಆಯಿತು. ರಾಮಚಂದ್ರ ನೋಡಿ ತುಂಬ ಸಂತೋಷಪಟ್ಟು ಲಕ್ಷ್ಮಣನನ್ನು ಗಟ್ಟಿಯಾಗಿ ಅಪ್ಪಿಕೊಂಡ. ಮತ್ತು ಆ ಪ್ರವೇಶಕ್ಕೆ ಮುಖ್ಯವಾಗಿ ಮಾಡಿಕೊಡಬೇಕಾಗಿದ್ದ ಪುಷ್ಪಬಲಿಯನ್ನಿತ್ತು. ಅಂದರೆ ಏನು ಇಲ್ಲ ಅಂದರೆ ಕಾಡಿನಲ್ಲಿ ವಸ್ತುತಃ ಏನೂ ಇಲ್ಲ, ಆದರೂ ಮಾಡಬೇಕಾದ ಕರ್ತವ್ಯ ಮಾಡಬೇಕು ಅಂತ ಮನಸ್ಸಿದ್ರೆ ಅದಕ್ಕೊಂದು ದಾರಿ ಇದೆ ಅನ್ನುವ ಹಾಗೆ ಅಲ್ಲಿ ಸಿಕ್ಕಿದ ಹೂಗಳನ್ನೇ ಬಳಸಿಕೊಂಡು ಆಯಾ ಇಲ್ಲ ನಾವೀಗ ಏನೋ ಒಂದು ಅನ್ನವೋ ಇನ್ನೇನೋ ಸ್ಪೆಷಲ್ಲು ಮಾಡಿದರೂ ಕೂಡ ಆ ದೇವತೆಗಳನ್ನು ಅಗಳೇನೋ ಆ ಅನ್ನ ರೂಪದಲ್ಲಿ ಇದ್ದದ್ದನ್ನು ತಿನ್ನುವುದಿಲ್ಲ. ಅವರು ನಮ್ಮ ಆಫರನ್ನು ಅಥವಾ ನಾವೇನು ಅವರಿಗೆ ಒಪ್ಪಿಸ್ತೇವೆ ಅದನ್ನು ಸೂಕ್ಷ್ಮವಾಗಿಯೇ ಸ್ವೀಕರಿಸುವುದು. ನಾವು ಕೊಟ್ಟದ್ದೇನೇನು ಬೆಂಕಿಗೆ ಹಾಕಲಿ ಅಥವಾ ನೀರಿಗೆ ಹಾಕಲಿ ನೆಲಕ್ಕೆ ಹಾಕಲಿ ಎಲ್ಲಿ ಹಾಕಿದರೂ ಅವರಿಗೆ ನಮ್ಮ ಭಾವನೆ ಮುಖ್ಯ. ಹಾಗೆ ಅಂಥೇಳಿ ಕೆಲವೆಲ್ಲ ಕ್ರಮಗಳನ್ನು ಹೇಳ್ತಾರೆ. ಆಹುತಿ ಕೊಟ್ಟರೆ ಒಳ್ಳೆಯದು, ಪ್ರಾಣಿಗಳಿಗೆ ಕೊಟ್ಟರೆ ಒಳ್ಳೆಯದು. ಮತ್ತು ಹಾಗಾದರೆ ಯಾಕೆ ಅನ್ನ ಎಲ್ಲ ಇಡಿಸಬೇಕು, ಮನಸ್ಸಿನಲ್ಲೇ ನಮಸ್ಕಾರ ಮಾಡಿದರೆ ಸಾಕಲ್ವಾ ಅಂದರೆ ಅದು ಮತ್ತೆ ಒಂದಿಷ್ಟು ಜೀವಜಾತಗಳಿಗೆ ಆಹಾರ ರೂಪದಲ್ಲಿ ಅದು ಉಪಯೋಗ ಆಗುತ್ತೆ. ನಾವು ಅದಕ್ಕೇನೋ ಬೇಡವಾದ ಕಲರ್ ಬೆರೆಸಿ ಅದನ್ನು ಪ್ರಾಣಿಗಳು ತಿನ್ನಲಿಕ್ಕಾಗದಾಗ ಮಾಡಿಡ್ತೇವೆ. ವಸ್ತುತಃ ಅನ್ನ ಅಂದರೆ ಅನ್ನ ಸಾಕು. ಇನ್ನೂ ಹಾಕೋದೆ ಅಂತಿದ್ರೆ ಅರಶಿನ ಹಾಕಿದರೂ ಅದು ಹಾನಿಕಾರಕ ಅಲ್ಲ. ಉಳಿದಂತೆ ಏನೋ ಕೆಮಿಕಲ್ ಹಾಕಿ ಅದನ್ನು ಕಲರ್ ಮಾಡಬೇಕು ಅಂತ ಏನೋ ವೈಭವ ಕಾಣಿಸ್ಬೇಕು ಅಂತ ಮಾಡುವ ಕೆಲಸದಿಂದ ಏನೂ ಲಾಭ ಅಂತೂ ಇಲ್ಲ. ಪ್ರಾಣಿಗಳು ತಿನ್ನಲಿಕ್ಕಾಗದ ಹಾಗೆ ಮಾಡಿದರೆ ಅದು ವೇಸ್ಟೇ. ಅಲ್ಲಿ ಪುಷ್ಪಗಳ ಇದ್ದದ್ದು ಪುಷ್ಪ, ಹಾಗಾಗಿ ಪುಷ್ಪಗಳಿಂದಲೇ ಆಯಾ ದಿಗ್ದೇವತೆಗಳಿಗೆ ಅಲ್ಲಿಯ ಸ್ಥಳ ದೇವತೆಗಳಿಗೆ ಇನ್ಯಾರ್ಯಾರಿಗೆ ಗೌರವ ಸೂಚಿಸಬೇಕಿತ್ತೋ ಆ ಮನೆಯನ್ನು ನಿರ್ಮಾಣ ಮಾಡಬೇಕಾದ ಹೊತ್ತಿಗೆ ರಕ್ಷೋ ದೇವತೆಗಳು ಯಾರಿದ್ದಾರೋ ದುಷ್ಟಶಕ್ತಿಗಳನ್ನೇನು ನಿರಾಕರಣೆ ಮಾಡಲಿಕ್ಕೆ ರಕ್ಷೋಗ್ನ ಸೂಕ್ತಗಳು ಬೇಕೋ ಅದೆಲ್ಲವನ್ನು ರಾಮಚಂದ್ರ ನಡೆಸಿ ಲಕ್ಷ್ಮಣನ ಜೊತೆಗೆ ಅತ್ಯಂತ ಆತ್ಮೀಯವಾಗಿ ಕಾಲ ಕಳೀತಾರೆ. ಹಾಗೆ ಹೇಮಂತ ಋತು ಆಗಮನ ಆಯಿತು. ಅಲ್ಲಿಯ ವೈಭವವನ್ನು ಲಕ್ಷ್ಮಣ ನೋಡಿ ಅಣ್ಣನ ಹತ್ರ ಏನಿದು ಅದ್ಭುತ, ಈ ಪರಿಸರದ ಒಂದೊಂದು ಕ್ಷಣವೂ ಕೂಡ ನಮಗೆ ಅಚ್ಚರಿಗಳ ಮೇಲೆ ಅಚ್ಚರಿ. ನಿನ್ನೆ ಇದ್ದ ಹಾಗೆ ಇವತ್ತು ಆಕಾಶ ಇರಲ್ಲ. ನಿನ್ನೆ ನೋಡಿದ ರೀತಿಯೇ ಬೇರೆ ಇರುತ್ತೆ, ಆಕಾಶದಲ್ಲಿ ಮೋಡಗಳ ಆಟ. ಇವತ್ತು ಮತ್ತೆ ನೋಡಿದರೆ ಆ ಬಣ್ಣಗಳ ಎರೆಚಾಟ ಇನ್ನೂ ಒಂದು ಥರನೇ ಇರುತ್ತೆ. ಹಾಗಾಗಿ ಎಷ್ಟು ನೋಡಿದರೂ ಆ ಬೆಟ್ಟ ಗುಡ್ಡ ಕಾಡು ಮೇಡು ನದಿ ತಪ್ಪಲು ಇದೆಲ್ಲವೂ ಕೂಡ ಮನಸ್ಸಿಗೆ ಆನಂದ ತರುವಂಥದ್ದು. ಅಂತಹ ಹಿಮತಪ್ಪಲಿನ ಪ್ರದೇಶದ ಹಾಗೆ ಅತ್ಯಂತ ಇಲ್ಲಿ ಗೆಳೆಯ ಅಂದರೆ ಒಂದು ಮಧ್ಯಾಹ್ನದ ಸೂರ್ಯ, ಒಂದು ಉರಿಯುವ ಬೆಂಕಿ ಬಿಟ್ಟರೆ ಎಲ್ಲ ಕಡೆನೂ ಕಾಲು ಹಾಕಲಿಕ್ಕೆ ಕೈ ಸ್ನಾನ ಮಾಡಲಿಕ್ಕೆ ತುಂಬ ಒಂಥರ ಕಸಿವಿಸಿ ಆಗುವ ಚಳಿಯಿಂದ ಮೈ ನಡುಗುವ ರೀತಿಯ ಪರಿಸರ ಈ ಎಲ್ಲ ಕಡೆ ಇದೆ. ನಮಗೆ ಅನಿವಾರ್ಯ, ನಾವು ಈ ಕಾರ್ಯವನ್ನು ಮಾಡಲೇಬೇಕು. ಯಾಕೆಂದರೆ ಅಪ್ಪನಿಗೆ ಮಾತು ಕೊಟ್ಟಿದ್ದೇವೆ ಅಂತ. ನನಗೆ ಯೋಚನೆ ಆಗೋದು ಏನು ಅಂತಂದರೆ, ಲಕ್ಷ್ಮಣ ಹೇಳ್ತಾನೆ,
ಅಸ್ಮಿನ್ಸ್ತು ಪುರುಷೌ ವ್ಯಾಘ್ರಃ ಕಾಲೇ ದುಃಖತ್ವಮನ್ವಿತಃ ತಪಶ್ಚರತಿ ಧರ್ಮಾತ್ಮ ತ್ವದ್ಭಕ್ತ್ಯಾ ಭರತಃ ಪುರೇ. ನಾವು ಈ ಕಾರ್ಯ ಮಾಡುವುದರಲ್ಲಿ ಅನಿವಾರ್ಯ 14 ವರ್ಷದ ವನವಾಸದ ಮಾತನ್ನು ನಡೆಸಬೇಕು ಅಂತ ಬಂದಿದ್ದೇವೆ, ಆಯಿತು. ಆದರೆ ಭರತ ಯಾಕೆ ಮಾಡಬೇಕಿತ್ತು? ಭರತನಿಗೆ ಯಾಕೆ ಇದರೆಲ್ಲ ಅಗತ್ಯ ಇದೆ? ಅವನು ಕೂಡ ಊರಿನ ಹೊರಭಾಗದಲ್ಲಿ ನಾರುಮಡಿಯುಟ್ಟು ಇದೇ ಥರ ಸರಯೂ ತೀರದ ಬಳಿ ಸಾಗಿ ಸ್ನಾನ ಮಾಡಿ ನಿತ್ಯವೂ ಅನುಷ್ಠಾನಶೀಲನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಹಾಗಾಗಿ ಬಹಳ ದುಃಖದಿಂದ ತಪಃಚರತಿ, ತುಂಬ ಕಷ್ಟದಿಂದ ತನ್ನ, ಅಂದರೆ ದುಃಖ ಸಮನ್ವಿತ ಅಂದರೆ ಮನಸ್ಸಿಗೆ ದುಃಖ ಆಗೋದಿಲ್ಲ, ದೇಹಕ್ಕೆ ಕಷ್ಟ ಆಗುತ್ತೆ. ಕಷ್ಟ ಆಗುವಾಗ ಕಷ್ಟ ಅಲ್ಲ ಅಂತ ಅಂದ್ಕೊಳ್ಳಿಕ್ಕಾಗೋದಿಲ್ಲ, ಕಷ್ಟನೇ ಅದು. ಆದರೆ ಅದು ಯಾರಿಂದಾಗಿ ಆಯಿತು, ಯಾವ ಕಾರಣಕ್ಕಾಯಿತು, ಅದರ ಮೇಲೆ ಎಫೆಕ್ಟ್ ಆಗೋದಿಲ್ಲ. ಈಗ ಕೈಗೆ ಗಾಯ ಆಯಿತು ಅಂತಂದಾಗ ನಮಗೆ ಕೈ ಗಾಯ ಆದಾಗ ನೋವು ಆಗೇ ಆಗುತ್ತೆ, ನೋವೇ ಆಗಬಾರ್ದು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನೋವು ಆಗಿದ್ದಕ್ಕೆ ಕಾರಣವಾಗಿ ಯಾರದ್ದೋ ಮೇಲೆ ಕೋಪ, ದ್ವೇಷ, ಇನ್ನೇನೋ ತಾಪ, ಅದನ್ನು ನೆನ್ಪಿಟ್ಕೊಂಡು ಅವತ್ತವನು ಹಾಗೆ ಮಾಡಿದ್ದ, ಇದು ಅದರ ಕೆಟ್ಟ ಪರಿಣಾಮ. ದುಃಖ ಅನ್ನೋದನ್ನು ಅನುಭವಿಸ್ತಾರೆ. ಅಥವಾ ಇನ್ನು ಕೆಲವರಿಗಿರುತ್ತೆ, ದುಃಖ ಆದಮೇಲೆ ಗಾಯ ಗುಣ ಆಗಿ 10 ದಿವಸ ಆಗಿರುತ್ತೆ, ಅವತ್ತೊಂದು ಗಾಯ ಆಗಿತ್ತು ಮಾರೇ ಅಂತ ಮತ್ತೆ ಅಳುತ್ತಾ ಕೂತ್ಕೋತಾರೆ. ನಮಗೆ ಬಂದ ಕಷ್ಟ ಯಾರಿಗೂ ಬಂದಿಲ್ಲ ಜಗತ್ತಿನಲ್ಲಿ ಅಂತ ನೆನೆದು ಅದನ್ನು ದುಃಖ ಪಡೋದುಂಟಲ್ವ, ಇದೆಲ್ಲ ಅವಾಯ್ಡೇಬಲ್. ಯಾವುದು ದಾಟಿಸಬಹುದು, ದೂಡಬಹುದು, ಅದು ಬಿಟ್ಟು ಉಳಿದಂತೆ ಸಾಮಾನ್ಯ ದುಃಖ ಒಬ್ಬ ಮನುಷ್ಯನಾಗಿ ಆ ಶರೀರ ಪಡೆದವನಿಗೆ ಆಗತ್ತೆ ಎನ್ನುವ ಹಾಗೆ ದುಃಖದಿಂದ ಅವನು ಕಾಲವನ್ನು ಕಳೀತಾ ಇದ್ದಾನೆ. ಕೇವಲ ತ್ವದ್ಭಕ್ತ್ಯ, ನಿನ್ನ ಮೇಲೆ ಅವನಿಗೆ ಗೌರವ ಇರೋದ್ರಿಂದ ಹಾಗೆ ಮಾಡ್ತಾ ಇದ್ದಾನೆ. ಇನ್ನು ತ್ಯಕ್ತ್ವಾ ರಾಜ್ಯಂಚ ಮಾನಂಚ ಭೋಗಾಂಶ್ಚ ವಿವಿಧಾನ್ ಬಹೂನ್ ತಪಸ್ವೀ ನಿಯತಾಹಾರಾಃ ಶೇತೆ ಶೀತೆ ಮಹೀತಳೇ. ಎಷ್ಟು ತ್ಯಕ್ತ್ವಾ ರಾಜ್ಯಂ, ಅವನಿಗೆ ಅಗತ್ಯವೇ ಇರಲಿಲ್ಲ ರಾಜ್ಯ ಬಿಟ್ಟು ಬರಬೇಕಾದದ್ದು. 14 ವರ್ಷ ಆಳ್ತೇನೆ, ಆಮೇಲೆ ಒಟ್ಟು ಕೆಟ್ಟವನಾಗಬಾರ್ದಲ್ವಾ, 14 ವರ್ಷ ಆಳೋದು, ಆಮೇಲೆ ರಾಮನಿಗೆ ಬಿಟ್ಟುಕೊಡೋದು. 14 ವರ್ಷ ಸುಖನಾ? ಇಷ್ಟು ಮಾಡ್ಬೋದಿತ್ತು. ನಿನ್ನ ಮೇಲಿನ ಭಕ್ತಿಯಿಂದ ರಾಜ್ಯವನ್ನು ಬಿಟ್ಟ. ಮಾನಂ, ಆ ಸ್ಥಾನ, ಅರ್ಹತೆ, ಎತ್ತರದಿಂದ ಅವನಿಗೆ ಏನೇನು ಸೌಲಭ್ಯಗಳು ಸಿಗ್ತಾ ಇತ್ತು ಆ ಭೋಗಗಳನ್ನು, ಮಾನವನ್ನೂ ಬಿಟ್ಟ. ತಾನು ಒಬ್ಬ ಸಾಮಾನ್ಯ ಪ್ರಜೆಯ ಹಾಗೆ ವಿವಿಧಾನ್ ಭೋಗಾನ್ ಬಹೂನ್ ತ್ಯಕ್ತ್ವ, ಬಗೆ ಬಗೆಯ ಅವನಿಗೆ ಸಿಗಬಹುದಾದ ರಾಜವೈಭೋಗಗಳನ್ನೆಲ್ಲ ತೊರೆದಿದ್ದಾನೆ. ತಪಸ್ವಿ, ತಾನೂ ಕೂಡ ಜಟಾಧಾರಿಯಾಗಿ ನಿತ್ಯವೂ ಅನುಷ್ಠಾನದ, ಅಂದರೆ ಕೈಂಕರ್ಯ ಏನು ರಾಜ್ಯದ ಆಡಳಿತದ ವಿಷಯದಲ್ಲಿ ನಡೆಸಬೇಕು ಅದರ ಜೊತೆಗೆ ತಪಸ್ಸು ಮಾಡ್ತಾ ಇದ್ದಾನೆ. ನಿಯತಾಹಾರಾಹ, ನಮಗೆ ಬಹಳ ಹೊತ್ತು ಕೂತು ಅಭ್ಯಾಸ ಇಲ್ಲ, ಅಥವಾ ಒಂದು ಕಡೆ ಕೂತು ತಪಸ್ಸು ಮಾಡುವ ಯೋಚನೆ ಇಲ್ಲ, ಅದರಿಂದಾಗಿ ನಮಗೆ ಅದರ ಬಗ್ಗೆ ಅಷ್ಟು ಗಮನ ಬರುವುದಿಲ್ಲ. ಆಹಾರದಲ್ಲಿ ನಿಯತಿ ಇದ್ದರೆ ಮಾತ್ರ ನಾವೇನಾದರೂ ಒಂದು ವಿಶಿಷ್ಟವಾದದನ್ನು ಸಾಧಿಸಲಿಕ್ಕಾಗತ್ತೆ. ಯಾಕೆಂದರೆ ಕಮ್ಮಿ ಆದರೂ ದೇಹ ಕೃಶವಾಗಿ ಜರ್ಜರಿತವಾಗುತ್ತೆ. ಅಂದರೆ ಅದು ಸಾಧನೆಯ ಹಂತದಲ್ಲಿರುವವನಿಗೆ, ಸಾಧನೆ ಗೆದ್ದವನಿಗೆ ದೇಹದ ಆಹಾರದ ವಿಷಯ ಅದು ಅವನದ್ದೇ ಆದ ಒಂದು ಪ್ರತ್ಯೇಕ ದಾರಿಯನ್ನು ತೆರೆದುಕೊಳ್ಳುತ್ತೆ. ಅವನು ಸೂರ್ಯನನ್ನು ನೋಡಿಯೂ ಆಹಾರ ತಗೊಳ್ಬೋದು, ಬರೀ ಗಾಳಿ ಕುಡಿದು ಆಹಾರ ತಗೊಳ್ಬೋದು, ಬರೀ ನೀರಿನಿಂದಲೇ ತನಗೆ ಬೇಕಾದ ಅವಶ್ಯಕತೆಯನ್ನು ಪೂರೈಸಿಕೊಳ್ಬಹುದು, ಅವರವರ ಸಾಮರ್ಥ್ಯ. ಆದರೆ ಹಂತದ ಆರಂಭದಲ್ಲಿ ಕೃಷ್ಣ ಹೇಳುವಾಗ ಅತಿಯಾದ ನಿದ್ರೆ ಅಥವಾ ಅತಿಯಾದ ಆಹಾರ ಎಲ್ಲವೂ ಕೂಡ ಅಪಾಯಕರ ಅಂತ, ಅಥವಾ ಅತ್ಯಂತ ಕಡಿಮೆ ನಿದ್ರೆ, ಅತ್ಯಂತ ಕಡಿಮೆ ಆಹಾರ, ಇದು ಅಪಾಯಕರ. ಇದು ಸಾಧನೆಯ ಮೊದಲ ಹೆಜ್ಜೆಯಲ್ಲಿ ಸಾಗ್ತಾ ಇರುವವನಿಗೆ. ನಾವೆಲ್ಲ ಅದೇ ಕೆಟಗರಿಯಲ್ಲಿ ಸೇರುವವರು. ಮಿತಿ ಮೀರಿ ಏನೋ ಮಾಡಲಿಕ್ಕೆ ಹೋಗಿ ಅದು ಆಗದೇ ಇರುವಂಥ ಸ್ಥಿತಿಗೆ ಹೋಗೋದಲ್ಲ. ಅವರವರಿಗೆ ಗೊತ್ತಾಗುತ್ತದು. ಮತ್ತು ಎಲ್ಲರಿಗೂ ಕೂಡ ಔನ್ಸ್ ಪ್ರಕಾರ, ಪೌಂಡ್ಸ್ ಪ್ರಕಾರ, ಕಿಲೋ ಪ್ರಕಾರ, ತೂಕದ ಪ್ರಕಾರ ತಿಂದು ಬೆಳೆಯುವುದು, ಇದೆಲ್ಲ ಅವರೇ ಕಟ್ಟಿಕೊಂಡ ಮಾನಸಿಕವಾದ ಭ್ರಮೆಗಳಷ್ಟೇ. ಒಟ್ಟಂತೂ ನಿಯತವಾದ ಆಹಾರವನ್ನು ಉಂಡುಕೊಂಡು ನಿನ್ನ ಮೇಲಿನ ಪ್ರೀತಿಯಿಂದ ಶೀತೆ ಮಹೀತಳೆ ಶೇತೆ, ಅತ್ಯಂತ ತಣ್ಣಗಿನ ನೆಲದಲ್ಲಿ, ಕೊರೆಯುವ ಚಳಿ ಇರುವ ನೆಲದಲ್ಲಿ ಮೈ ಚೆಲ್ಲಿ ಮಲಗ್ತಾ ಇದ್ದಾನೆ ಭರತ. ನಮಗೆ ಇದು ಮಾಡಲೇಬೇಕಾದ ಕಾರ್ಯ. ಅವನು ಕೇವಲ ನಿನ್ನ ಮೇಲಿನ ಭಕ್ತಿಯಿಂದ ಇಷ್ಟು ತಣ್ಣಗಿನ ಈ ಹೇಮಂತ ಋತುವಿನ ಹೊತ್ತಿನಲ್ಲಿ ಇಷ್ಟು ಕಟ್ಟುನಿಟ್ಟಾದ ವ್ರತವನ್ನು ಆಚರಿಸ್ತಾ ಇದ್ದಾನೆ. ಸೋಪಿ ವೇಲಾಮಿಮಾಂ ನೂನಂ, ಅವನು ಕೂಡ ಇದೇ ಹೊತ್ತಿಗೆ, ನಾವಿಲ್ಲಿ ಏನು ಮಾಡ್ತಾ ಇದ್ದೇವೆ ಅದೇ ಹೊತ್ತಿಗೆ ಅವನು ಕೂಡ ಸರಯು ನದಿಯ ಬಳಿಗೆ ಸಾಗಿ ನೂನಂ
ಖಂಡಿತ ಸ್ನಾನಾದಿಗಳನ್ನು ನಡೆಸ್ತಾ ಇದ್ದಾನೆ. ವೃತಃ ಪ್ರಕೃತಿಭಿರ್ನಿತ್ಯಂ ಪ್ರಯಾತಿ ಸಯೂಂ ನದೀಂ. ಪ್ರಕೃತಿಯ ವಸ್ತುಗಳಿಂದಲೇ ತನ್ನ ಬದುಕನ್ನು ಕಟ್ಟಿಕೊಳ್ತಾ ನಿತ್ಯಂ ಸರಯೂಂ ನದೀಂ ಪ್ರಯಾತಿ. ಆ ತಣ್ಣಗಿನ ಹೊತ್ತಿಗೂ ಕೂಡ ಬೆಳಗ್ಗೆ ಏನು ಆ ಕಾಲಕ್ಕೆ ಸಂಧ್ಯೆಯನ್ನು ನಡೆಸುವುದಕ್ಕೋಸ್ಕರ ಸ್ನಾನಾದಿಗಳನ್ನು ನಡೆಸಬೇಕು, ಅದನ್ನು ಮಾಡ್ತಾ ಇದ್ದಾನೆ. ಅತ್ಯಂತ ಸುಖ ಸಂವೃತ್ತ ಸುಕುಮಾರ ಸುಖೋಷಿತ ಕಥನ್ವಪರರಾತ್ರೇಷು ಸರಯೂಂ ಅವಗಾಹತೆ. ನಾವು ಇಬ್ಬರೂ ಸ್ವಲ್ಪ ಕೆಲವು ದಿವಸಗಳಾದರೂ ಗುರುಗಳ ಜೊತೆಗೆ ಸ್ವಲ್ಪ ಅಭ್ಯಾಸ ಆಗಿದೆ. ಗುರುಕುಲದಲ್ಲಿ ಅವರು ಅರಮನೆಯಲ್ಲೇ ಇದ್ದವನು ಹುಡುಗ ಭರತ ಮತ್ತು ಶತ್ರುಘ್ನ. ಆದ್ದರಿಂದಾಗಿ ಅತ್ಯಂತ ಸುಖ ಸಮೃದ್ಧ. ಇಲ್ಲಿ ಸುಖ ಆಯಿತಾ ಇದ್ದಷ್ಟು ದಿವಸ, ಮಾವನ ಮನೆಗೆ ಹೋದ್ಮೇಲಂತೂ ಅಲ್ಲಿ ಇನ್ನೂ ಮುದ್ದು ಮಾಡ್ತಾರೆ. ಅವರಂತೂ ಒಂಚೂರು ಕೆಲಸನೂ ಹೇಳಲ್ಲ. ಬಾಬಾ ಅವನಿಗೇನು ಕೆಲಸ ಹೇಳೋದು ನೀವು ಅಂತ ಅಲ್ಲಿಯೇ ಮಾವ ಯುಧಾಜಿತ್ತು. ಅವರಿಗೆ ಸುಖವಾಗಿ ಬದುಕು ನಡೆಸುವುದಕ್ಕೆ ಬೇಕಾದ, ಅಂದರೆ ಇಷ್ಟೆಲ್ಲ ಇದ್ದಾಗಲೂ ಭರತನಿಗೆ ಭಕ್ತಿ ಇತ್ತು ಅನ್ನೋದು ರಾಮನ ದೊಡ್ಡಸ್ತಿಕೆ. ರಾಮನ ಗುಣ ಆಕರ್ಷಣೆ ಹೇಗೆ ಅಂದರೆ, ಎಂಥ ಅಸಾಧ್ಯವಾದ ಸ್ಥಿತಿಯಲ್ಲೂ ಕೂಡ ಮನಸ್ಸು ದೃಢವಾದರೆ ಈ ಎಲ್ಲ ನಿಯಮಗಳು, ಲೋಕದ ನಿಯಮಗಳು ಮೀರಿ ಅವರಿಗೆ ಅಂತಃಶಕ್ತಿಯನ್ನು ತುಂಬುತ್ತೆ ಅನ್ನೋದಕ್ಕೆ ಇದೊಂದು ಚಂದದ ಉದಾಹರಣೆ. ಸುಕುಮಾರ, ಅತ್ಯಂತ ಕೋಮಲವಾದ ಶರೀರವುಳ್ಳವ. ಸುಖೋಚಿತ, ಯಾವಾಗಲೂ ಸುಖದಿಂದಲೇ, ಅಂದರೆ ಸುಖವಾದ ಪದಾರ್ಥಗಳನ್ನೇ ಬಳಸಿ ಅದೇ ಅಂದರೆ ಸುಖ ಬಿಟ್ಟು ಬೇರೆ ರೀತಿಯಿಂದ ಅವನಿಗದು ಆ ಪರಿಸರ ಅವನಿಗೆ ಉಚಿತ ಆಗುವುದಿಲ್ಲ. ಸುಖದಲ್ಲಿಯೇ ಅವನಿಗೆ ಉಚಿತವಾದ ಬದುಕು ನಡೆಸುವುದಕ್ಕೆ ಸಾಧ್ಯವಾಗುವಂತಹ ರೀತಿಯಲ್ಲೇ ಬೆಳೆದವನು. ಕಥನ್ನು ಅಪರರಾತ್ರೇಶು, ಹೇಗೆ ಅವನು ಬೆಳಿಗ್ಗೆ 4 ಗಂಟೆಗೆ ಎದ್ದು ಆ ಸರಯು ನದಿಗೆ ಹೋಗಿ ಮುಳುಗು ಹಾಕಿ ಗಡಗಡನೆ ನಡುಗುತ್ತಾ ಮತ್ತೆ ಮರಳಿ ಬಂದು ತನ್ನ ಕೈಂಕರ್ಯ ನಿತ್ಯದ್ದೂ ಮಾಡ್ತಾನೆ, ತಪಸ್ಸು ಮಾಡ್ತಾ ಇದ್ದಾನೆ. ಪದ್ಮಪತ್ರೇ ಕ್ಷಣೋ ವೀರ ಶ್ಯಾಮೋ ನಿರುದರೋ ಮಹಾನ್ ಧರ್ಮಜ್ಞ ಸತ್ಯವಾದೀ ಚ ಹ್ರೀನಿಷೇಧೋ ಜಿತೇಂದ್ರಿಯ. ಕಮಲದಂತಹ ಕಣ್ಣುಳ್ಳ, ಅತ್ಯಂತ ವೀರನೆನಿಸಿದ, ಅಂದರೆ ತಿಂದು ಕೂತು ಹೊಟ್ಟೆ ಬೆಳೆಸಲಿಲ್ಲ. ನಿರುದರ, ಹೊಟ್ಟೆ ಸಪಾಟ ಆಗಿದೆ. ಯಾವ್ಯಾವ ಇಲಾಖೆಯಲ್ಲಿ ಇಂಥವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವರು ಈ ಇಲಾಖೆ ಅಂತ, ಓಡುವುದೇ ಇಲ್ಲ ಅವರು ಅಂತ. ಅಂದರೆ ಅವರಿಗಿಂತ ಮುಂಚೆ ಹೊಟ್ಟೆ ಓಡ್ತಾ ಇರುತ್ತೆ. ಆದ್ದರಿಂದಾಗಿ ಮಹಾನ್, ಅತ್ಯಂತ ದೊಡ್ಡಸ್ತಿಕೆ ಉಳ್ಳವ, ಧರ್ಮವನ್ನು ಚೆನ್ನಾಗಿ ತಿಳಿದವ, ಸತ್ಯವನ್ನು ನಿರಂತರ ಮಾತಾಡ್ತಾನೆ, ಅದೇ ವಿಷಯಕ್ಕೋಸ್ಕರ ಬದುಕನ್ನು ಚೆಲ್ಲುವವ, ತನಗೆ ಆ ಯಾವ ಕರ್ತವ್ಯದ ಅಗತ್ಯ ಇಲ್ಲದೇ ಇದ್ದರೂ ಕೂಡ ಅದರಲ್ಲಿ ಶ್ರದ್ಧೆ ವಹಿಸಿ ಜಿತೇಂದ್ರಿಯ, ಇಂದ್ರಿಯಗಳನ್ನು ಗೆದ್ದು ಕಾರ್ಯವನ್ನು ಸಾಧಿಸುವವ. ಜಿತಸ್ವರ್ಗಸ್ತವ ಭ್ರಾತ್ರ ಭರತೇನ ಮಹಾತ್ಮನ ವನಸ್ತಶ್ಚಾಪಿ ವನಸ್ಥಮಪಿ ಸ್ಥಾಪಸ್ಯೇ ಯಸ್ತ್ವಾಂ ಅನುವಿಧೀಯತೆ. ಅವನು ಈಗಲೇ ಸಗ್ಗವನ್ನು ಗೆದ್ದಾಯಿತು. ಅವನು ಬೇಕಾದಷ್ಟು ತನಗೆ ಮುಂದಿನ ಲೋಕಗಳಿಗೆ ಹೋಗಲಿಕ್ಕೆ ಬೇಕಾದಂತಹ ಪುಣ್ಯವನ್ನು ಸಂಪಾದಿಸಿ ಆಯಿತು. ಯಾಕೆಂದರೆ ಇಷ್ಟು ಕಠಿಣವಾದ ವ್ರತವನ್ನು ಅನುಷ್ಠಾನ ಮಾಡ್ತಾ ಇದ್ದಾನೆ ಅಂದರೆ ದೊಡ್ಡತನ ಅವನದ್ದು. ಪ್ರಿಯಾಭಿಭಾಷಿ ಮಧುರ, ಅತ್ಯಂತ ಪ್ರಿಯವಾದ ಮಾತುಗಳನ್ನೇ ಆಡುವ, ದೀರ್ಘವಾದ ತೋಳುಗಳಿಂದ ಸಾಮ್ರಾಜ್ಯವನ್ನು ಚೆನ್ನಾಗಿ ನಡೆಸಲಿಕ್ಕೆ ಶಕ್ತಿ ಇರುವ ಇಂಥವನು ಭೋಗಗಳನ್ನೆಲ್ಲ ತೊರೆದು ಸರ್ವಾತ್ಮನ ಆರ್ಯಂ ಶ್ರಿತಃ, ಎಲ್ಲ ರೀತಿಯಿಂದಲೂ ನಿನ್ನನ್ನೇ ಅನುಸರಿಸ್ತಾ ಇದ್ದಾನೆ. ನ ಪಿತ್ರ್ಯಂ ಅನುವರ್ತಂತೆ ಮಾತೃಕಂ ದ್ವಿಪದ ಇತಿ ಖ್ಯಾತೋ ಲೋಕ ಪ್ರವಾದೋಯಂ ಭರತೆ ನಾನ್ಯಥಾ ಕೃತಃ. ಯಾವಾಗಲೂ ಎಷ್ಟೋ ಸರ್ತಿ ಎಲ್ಲರೂ ಕೂಡ ತಂದೆಯಂತೆ ಅಥವಾ ತಾಯಿಯಂತೆ ಇರ್ತಾರೆ, ಮಕ್ಕಳು ವಿರುದ್ಧವಾಗಿರುವುದಿಲ್ಲ. ತಂದೆಯನ್ನೋ ಅಥವಾ ತಾಯಿಯನ್ನೋ ಅನುಸರಿಸ್ತಾರೆ ಅನ್ನೋದು ಲೋಕದ ನಿಯಮ. ಭರತ ಇದನ್ನು ಬೇರೆ ಥರ ಮಾಡಿದ. ಲೋಕ ಪ್ರವಾದೋಯಂ, ಲೋಕದಲ್ಲಿ ಹೀಗಿದೆ. ಎಂಥ ತಾಯಿ ಎಂಥ ಮಗ. ಅವನು ಇಷ್ಟು ಹೇಳ್ತಾ ಭರದಲ್ಲಿ ಭರ್ತ ದಶರಥೋ ಯಸ್ಯಾಹ ಸಾಧುಶ್ಚ ಭರತ ಸುತಃ. ತಂದೆಯಾದ ಯಜಮಾನ ದಶರಥ ಸಾಧು, ಅಂಥವನಿಗೆ ಭರತ ಸುತ ಸರಿ. ಆದರೆ ಕಥನ್ನು ಸಾಂಬಾ ಕೈಕೇಯಿ ತಾದೃಶಿ ಕ್ರೂರದರ್ಶಿನಿ. ಆ ತಾಯಿಯಾದಂತಹ ಹೆಣ್ಣುಮಗಳು ಕೈಕೇಯಿ ಅದು ಹೇಗೆ ಅಷ್ಟು ಒಳಗಿನಿಂದ ಕ್ರೌರ್ಯವನ್ನು ಎದೆಯಲ್ಲಿ ಬಚ್ಚಿಟ್ಟುಕೊಂಡು ನಮ್ಮ ಜೊತೆಗೆ ಇದ್ದು ಒಂದು ಕಾಲ ಬಂದಾಗ ಸರಿಯಾಗಿ ತನ್ನ ಮುಖವಾಡವನ್ನು ಕಳಚಿ ತಾನು ಯಾರು ಅಂತ ತೋರಿಸಿಕೊಟ್ಲು ಅಂತ ಬೈತಾನೆ. ಹೀಗೆ ಲಕ್ಷ್ಮಣ ಹೇಳ್ತಾ ಇರಬೇಕಾದ್ರೆ
ಪರಿವಾದಂ ಜನನ್ಯಾಸ್ತಂ ಅಸಹನ್ ರಾಘವೋ ಬ್ರವೀತ್. ಇಲ್ಲಿ ತನಕ ಸುಮ್ಮನೆ ಇದ್ದ ಕೇಳಿಸ್ಕೊಳ್ತಾ. ಯಾವಾಗ ತಾದೃಶಿ ಕ್ರೂರದರ್ಶಿನಿ ಅಂತ ಹೇಳಿದ ತಕ್ಷಣ ಮಾತು ಶುರು ಮಾಡ್ದ. ಸ್ಟಾಪ್. ಇತ್ಯೇವಂ ಲಕ್ಷ್ಮಣೇ ವಾಕ್ಯಂ. ಇಷ್ಟು ಮಾತಾಡ್ತಾ ಇರಬೇಕಾದ್ರೆ ಅಬ್ರವೀದ್ ರಾಘವ, ಈ ಮಾತನ್ನು ಅವನು ಹೇಳ್ತಾ ಇದ್ದಾನೆ. ನ ಅಂಬಾ ಮಧ್ಯಮಾತಾತ ಗರ್ಹಿತವ್ಯ ಕಥಂಚನ. ನತೇ ಅಂಬಾ, ತೇ ಅಂಬಾ, ನಿನಗೆ ತಾಯಿ ಅಂತ, ನಿನಗೂ ತಾಯಿಯವಳು, ನಿನಗೂ ತಾಯಿಯಾದಂತಹ ಆ ಮಧ್ಯಮ ಅಂಬಾ ಅಂದರೆ ಮಧ್ಯದವಳು, ಮಧ್ಯದ ತಾಯಿ ಅಂತ ಅವಳನ್ನು ಕರೀತಾರೆ. ಗರ್ಹಿತವ್ಯ ನ ಕಥಂಚನ, ಯಾವ ರೀತಿಯಿಂದಲೂ ನಿನಗೆ ಬೈಲಿಕ್ಕೆ ರೈಟ್ಸ್ ಇಲ್ಲ ನಿನಗೆ. ನ ಗರ್ಹಿತವ್ಯ, ನೀನು ಬೈಬೇಡ ಈಗ. ತಾಮೇವ ಇಕ್ಷ್ವಾಕುನಾಥಸ್ಯ ಭರತಸ್ಯ ಕಥಾಂ ಕುರು. ನಿನಗೆ ಮಾತಾಡಲೇಬೇಕು ಅಂತಿದ್ರೆ ದಶರಥನ ಬಗ್ಗೆ ಹೇಳು, ಭರತನ ಬಗ್ಗೆ ಹೇಳು. ಕೈಕೇಯ ಬಗ್ಗೆ ನೀನೇನು ಮಾತಾಡಲಿಕ್ಕಿಲ್ಲ, ಮಾತಾಡಬೇಡ, ನಿಲ್ಲಿಸು, ಸಾಕು. ನಿಶ್ಚಿತಾಪಿ ಮೇ ಬುದ್ಧಿ ವನವಾಸೇ ದೃಢವ್ರತ. ನನಗೆ ವನದಲ್ಲಿ ವಾಸ ಮಾಡಬೇಕು ಅಂತ ನಾನೇ ನಿಶ್ಚಯ ಮಾಡಿ ಹೊರಟದ್ದು, ನನಗೂ ಹೋಗಬೇಕು ಅಂತ ಇದ್ದೇ ನಾನು ಹೊರಟದ್ದು. ನನಗೆ ಇಷ್ಟ ಇಲ್ಲದೆ ಇದ್ದದೇನಾದರೂ ಮಾಡಿದರೆ ಅವಳು ಕೆಟ್ಟವಳಾಗ್ತಿದ್ಲು. ಕೆಟ್ಟವಳು ಯಾವಾಗ ನಾವು ಆಲೋಚನೆ ಮಾಡಿದ್ದಕ್ಕಿಂತ ಬೇರೆಯದೇ ಬದಲಾವಣೆ ನಡೆದರೆ ಅದು ಕೆಟ್ಟದ್ದು. ನನಗೂ ಅಪೇಕ್ಷೆ ಪಟ್ಟೆ ನಾನು ಕಾಡಿನ ದಾರಿ ಹಿಡಿದದ್ದಾದ್ರಿಂದಾಗಿ ಭರತ ಸ್ನೇಹ ಸಂತಪ್ತ ಬಾಲಿಶೀ ಕ್ರಿಯತೆ ಪುನಃ. ಭರತನ ಮೇಲಿನ ಪ್ರೀತಿಯಿಂದ ಅವಳಿಗೆ ಹಾಗೆ ತನ್ನ ಮಗುವಿಗೆ ಶ್ರೇಷ್ಠವಾದ ರಾಜ್ಯ ಸಿಗಬೇಕು ಅಂತನ್ನುವ ಬಯಕೆಯಿಂದ ಅವಳು ಹಾಗೆ ಮಾಡಿರ್ತಾಳೆ. ಅಷ್ಟಕ್ಕೆ ಅವಳನ್ನು ಕೆಟ್ಟವಳು ಅಂತ ನೀನು ಹೇಳಲಿಕ್ಕೆ ನಿನಗೆ ಅರ್ಹತೆ ಇಲ್ಲ. ಅವನು ಅಷ್ಟು ಹೇಳ್ತಾ ಭರತನ ಬಗ್ಗೆ ನೆನಪು ಬರುತ್ತೆ. ಅವನ ಮಧುರವಾದ ವಾಕ್ಯಗಳನ್ನು ನಾನು ಯಾವಾಗ ಕೇಳಿ ಏನು, ಅವನ ಅಮೃತವಾದಂತಹ ಮನಸ್ಸಿಗೆ ಆಹ್ಲಾದ ಹುಟ್ಟಿಸುವಂತಹ ಅವನ ನಡೆಗೆ ನನ್ನ ಕಣ್ಣಿಗೆ ಯಾವಾಗ ಬೀಳುತ್ತೆ, ನಾನು ಯಾವಾಗ ಅವನನ್ನು ಮಾತಾಡಿಸ್ತೇನೆ ಅಂತ ಹೇಳ್ತಾ, ಕದಾನ್ವಹಂ ಸಮೇಷ್ಯಾಮಿ, ಯಾವಾಗ ಹೋಗ್ತೇನೆ, ಭೇಟಿಯಾಗ್ತೇನೆ, ಯಾವಾಗ ಅವನನ್ನು ಮಾತಾಡಿಸ್ತೇನೆ, ಯಾವಾಗ ಅವನ ಜೊತೆ ಕೂತು ಊಟ ಮಾಡ್ತೇನೆ. ಶತ್ರುಘ್ನನು ಎಷ್ಟು ಪ್ರೀತಿಯಿಂದ ನಮ್ಮ ಬಗ್ಗೆ ಕಾಳಜಿಯನ್ನು ತೋರಿಸಿದ್ದಾನೆ, ಅಂತಹ ವೀರರ ಜೊತೆಗೆ ನಾವು ಕೂಡಿ ಬಾಳುವುದು ಯಾವಾಗ ಅಂತ ಪ್ರಶ್ನೆ ಮಾಡಿಕೊಳ್ತಾ ಕೊನೆಗೆ ಗೋದಾವರಿಯ ನದಿಯ ಕಡೆಗೆ ಹೋಗಿ ಸ್ನಾನವನ್ನು ಮುಗಿಸಿ ತರ್ಪಯಿತ್ವಾ ಸಲಿಲೈಹಿ ತೈಹಿ ಪಿತೃನ್ ದೇವತಾನಿ ಚ ಪಿತೃನ್ ದೈವತಾನಿ ಚ ಸಂತರ್ಪ್ಯ ಸ್ತುವಂತಿ ಸ್ಮ ಉದಿತಂ ಸೂರ್ಯಂ ದೇವತಾಶ್ಚ ಸಮಾಹಿತಾ. ಸೂರ್ಯ ಉದಿಸುವ ಹೊತ್ತಿಗೆ ಸರಿಯಾಗಿ ಅವನಿಗೆ ಕಾಲದಲ್ಲಿ ನೀಡಬೇಕಾಗಿದ್ದ ಅರ್ಘ್ಯಾದಿಗಳನ್ನು ಕೊಟ್ಟು ದೇವತೆಗಳು ಕೂಡ ಅವನ ಎದುರುಗಡೆ ಬಂದು ಅವನು ಕೊಟ್ಟ ಅರ್ಘ್ಯಾದಿಗಳನ್ನು ಹಾಗೆ ಕೊಂಡು ಹೋಗ್ತಾ ಇದ್ರು. ಅಂದರೆ ಪ್ರಕೃತಿಯ ನಿಯಮದಂತೆ ಮಾಡಬೇಕಾದ್ದನ್ನೆಲ್ಲ ಮಾಡ್ತಿದ್ದ. ಆಯಾ ದೇವತೆಗಳು ಬಂದು ಅವರೇ ಅವನು ಕೊಟ್ಟಂತಹ ತರ್ಪಣವನ್ನು ಅರ್ಘ್ಯವನ್ನು ಸ್ವೀಕರಿಸಿ ಹೊರಟು ಹೋಗ್ತಾ ಇದ್ರು. ಹೀಗೆ ರಾಮಚಂದ್ರ ಚೆನ್ನಾಗಿ ಕಾಲವನ್ನು ಕಳೀತಾ ಇದ್ದ. ಅದೊಂದು ದಿನ ಹಾಗೆಯೇ ಗೋದಾವರಿಯಲ್ಲಿ ಮತ್ತೆ ನಿತ್ಯದ ಯಥಾವತ್ತಾದ ಕೃತಾಭಿಷೇಕ ರಾಮ ಸ್ನಾನವನ್ನು ಮಾಡಿ ಸೀತೆಯೊಡಗೂಡಿ ಗೋದಾವರಿಯನ್ನು ದಾಟಿ ತನ್ನ ಆಶ್ರಮಕ್ಕೆ ಬಂದು ಕೂತಿದ್ದಾನೆ. ಆಶ್ರಮದಲ್ಲಿ ಲಕ್ಷ್ಮಣನ ಜೊತೆಗೆ ಬೆಳಗಿನ ಕಾರ್ಯಕ್ರಮ ಎಲ್ಲ ಮುಗಿಸಿ ಪೌರ್ವಾಣಿಕಂ ಅಂದರೆ ಸುಮಾರು 11 ಗಂಟೆಯ ಹೊತ್ತು ಮಧ್ಯಾಹ್ನಕ್ಕೆ ಏನು ಮಾಡಬೇಕಿತ್ತು ಅಂತಹ ಕರ್ಮದಲ್ಲಿ ತೊಡಗಿ ಪರ್ಣಶಾಲೆಯ ಹತ್ತಿರದಲ್ಲಿ ಕೂತಿದ್ದಾಗ ಉವಾಸ ಸುಖಿತಸ್ತತ್ರ, ಸುಖವಾಗಿ ಕೈಕಾಲು ಚಾಚಿ ಕೂತಿದ್ದಾನೆ. ಲಕ್ಷ್ಮಣ ಮಾತಾಡಿಸ್ತಾ ಇದ್ದಾನೆ. ಅನೇಕ ಋಷಿಗಳು ಅಲ್ಲಿ ಕೆಲವರು ಯಾರೋ ಬಂದಿದ್ದಾರೆ. ಲಕ್ಷ್ಮಣೇನ ಸಹಭ್ರಾತ್ರ ಚಕಾರ ವಿವಿಧ ಕಥಾ, ಅನೇಕ ಹಿಂದಿನ ಕಥೆಗಳನ್ನು ಘಟನೆಗಳನ್ನು ಕೇಳಿಸಿಕೊಳ್ತಾ ಅಲ್ಲೇ ಪರಿಸರದ ಋಷಿಮುನಿಗಳ ಜೊತೆಗೆ ಮಾತನ್ನು ಆಡ್ತಾ ಇದ್ದ. ಹೀಗೆ ಮಾತಾಡ್ತಾ ಕೂತಿದ್ದಾಗ ಸರಾಮ ಪರ್ಣಶಾಲಾಯಾಂ ಆಸೀನ ಸಹ ಸೀತೆಯ, ಸೀತೆ ಪಕ್ಕದಲ್ಲೇ ಎಡಗಡೆ ಕೂತಿದ್ದಾಳೆ. ವಿರರಾಜ ಮಹಾಬಾಹು ಚಿತ್ರಯ ಚಂದ್ರಮಾ ಇವ, ಚಂದಿರ ಕೂತಂತೆ ರಾಮಚಂದ್ರನು ಕೂತಿದ್ದ. ಹೆಸರೇ ರಾಮಚಂದ್ರ. ಚಂದ್ರನಂತೆ ಆಹ್ಲಾದಕರವಾದ ಮುಖದಿಂದ ಕಾಂತಿಯುಕ್ತವಾದ ಬೆಳಕಿನಿಂದ ಕೂಡಿದವನಾಗಿ ಪರಿಸರದ ಆ ವಿಷಯದ ಬಗ್ಗೆ ಏನೋ ಚರ್ಚೆ ನಡೀತಾ ಇತ್ತು. ಅಷ್ಟೊತ್ತಿಗೆ ತಥಾಸೀನಸ್ಯ ರಾಮಸ್ಯ, ರಾಮ ಕೂತಿದ್ದ ಹೊತ್ತಿಗೆ ಕಥಾ ಸಂಸಕ್ತ ಚೇತಸಃ, ಕಥೆಯಲ್ಲೇ ಮನಸ್ಸು ತುಂಬ ಆಸಕ್ತವಾಗಿತ್ತು. ಕಥೆ ಅಂದರೆ ನಾವು ಹೇಳುವಾಗ ಬರೀ ಕಥೆ ಅಂತ ಅರ್ಥಲ್ಲ, ಕಥೆ ಅಂದರೆ ಸಂಭಾಷಣೆ. ಯಾವುದೋ ಗಹನವಾದ ಸಂಭಾಷಣೆಯಲ್ಲಿ ಕೂತಿದ್ದಾರೆ. ತಮ್ ದೇಶಂ ರಾಕ್ಷಸಿ ಕಾಚಿತ್ ಆಜಗಾಮಯ ದೃಚ್ಛಯ, ಅಲ್ಲಿಗೊಬ್ಬಳು ಬಂದರು ರಾಕ್ಷಸಿ.
ಯಾರನ್ನು ಕಂಡರೆ ಜನ ನನ್ನನ್ನು ರಕ್ಷಿಸಿ ರಕ್ಷಿಸಿ ಅಂತ ಕೂಗಿಕೊಳ್ಳಬೇಕೋ ಅಂಥವರು ರಾಕ್ಷಸಿ. ರಕ್ಷ ರಕ್ಷ ಇತ್ತೇವ, ಯಾರನ್ನು ಕಂಡಾಗ ಜನ ನಮ್ಮನ್ನು ರಕ್ಷಿಸಿ ಅಂತ ಕೇಳ್ಕೊಳ್ಬೇಕೋ ಅಂತಹ ಗುಣ ಇರುವವರಿಗೆ ರಾಕ್ಷಸಿ ಅಂತ ಕರೀತಾರೆ. ಅಂತಹ ರಾಕ್ಷಸಿ ಅಲ್ಲಿಗೆ ಬಂದವಳು. ಆದರೆ ಬಂದಾಗ ಹೇಗಿದ್ಲು? ಸಾತು ಶೂರ್ಪಣಖಾ ನಾಮ ದಶಗ್ರೀವಶ್ಯ ರಕ್ಷಸಃ. 10 ತಲೆಯವನ ರಾವಣನ ತಂಗಿ ಶೂರ್ಪಣಖ. ಅವಳ ಉಗುರುಗಳೆಲ್ಲವೂ ಕೂಡ ಶೂರ್ಪದಂತೆ. ಶೂರ್ಪ ಅಂದರೆ ಗೆರಸೆ, ನಾವು ತಡಪೆ ಅಂತ ಹೇಳ್ತೀವಲ್ಲ, ಗೆರಸೆಯಂತೆ ಇರುವ ಅಗಲವಾದ ಉಗುರುಗಳು. ಬಹಳ ಜನ ಈಗ ಕಾಣ್ತಾರೆ ನೋಡಲಿಕ್ಕೆ, ಎಲ್ಲ ಕೈಯಲ್ಲೂ ಹಾಗೆ ಇರುತ್ತೆ. ಉದ್ದುದ್ದದ ಇಷ್ಟಿಷ್ಟು ಉದ್ದದ ಉಗುರುಗಳನ್ನು ಬಿಟ್ಕೊಂಡು ಅದರಲ್ಲಿ ಬೇಕು ಅಂದರೆ ಅರ್ಧ ಕೆಜಿ ಅಕ್ಕಿಯನ್ನು ತಡಪೆ ಥರ ತೆಗೆದ ಧೂಳು ತೆಗಿಲಿಕ್ಕೆ ಆಗ್ತಿತ್ತು. ಒಂದೇ ಸರ್ತಿಗೆ 10 ಬೆರಳುಗಳಲ್ಲಿ 100 ಕೆಜಿ ಎಲ್ಲ ಚೆನ್ನಾಗಿ ಬುದ್ಧಿ ಒಳ್ಳೆದಿದ್ರೆ ಒಂದಿಷ್ಟು ಕೃಷಿಕರಿಗೆ ಉಪಯೋಗ ಆಗ್ತಿತ್ತು. ಬುದ್ಧಿ ಕೆಟ್ಟಿತ್ತು, ಹೊಟ್ಟೆ ಬಗೀತಿದ್ಲು ಅಷ್ಟೇ ಅವಳು. ಹೀಗೆ ಶೂರ್ಪಣಖ ಹೊಟ್ಟೆಯನ್ನು ಬಗೆಯುವ ಆ ದುಷ್ಟ ರಕ್ತ ಮಾಂಸಗಳನ್ನು ಮೇಯುವ ಹೆಣ್ಮಗಳು ರಾವಣನ ತಂಗಿಯಾಗಿ ರಾಮನನ್ನು ಸೇರಿದಳು. ದದರ್ಶ ತ್ರಿದಶೋಪಮಂ, 3 ಲೋಕಗಳಲ್ಲಿಯೂ ಕಾಣಸಿಗದ ದೇವತೆಗಳಿಗೆ ಸಮಾನನಾದ ಅತ್ಯಂತ ಅಗಲವಾಗಿ ಉಬ್ಬಿದ ಎದೆಯುಳ್ಳ ನೀಳವಾದ ತೋಳುಳ್ಳ ಕಮಲದಂತೆ ಚಂದದ ಅಗಲವಾದ ನಸೆಯಾದ ಕಣ್ಣುಳ್ಳ, ಅಷ್ಟೇ ಅಲ್ಲ ಕೈಗಳಲ್ಲಿ ಏನಾದರೂ ಒಂದು ವಸ್ತುವನ್ನು ಹಿಡಿದ್ರೆ ಅದರಲ್ಲಿ ಅವನ ದೃಢತೆ ಕಾಣುವಂತೆ ಇದ್ದ, ನೋಡುವುದಕ್ಕೆ ಕಣ್ಣಿಗೆ ಎಷ್ಟು ಕಂಡರೂ ಕಾಣಿಸಿದ್ದು ಸಾಕಾಯಿತು ಅಂತ ತೃಪ್ತಿಯಾಗದ ರೂಪವುಳ್ಳ, ಆನೆಯಂತೆ ನಡಿಗೆಯುಳ್ಳ, ಚಂದದ ಜಟೆಯನ್ನು ಬಿಟ್ಟ, ಆ ಜಟೆ ಕಟ್ಟಿದ್ರಲ್ಲೂ ಅದೊಂದು ಮಂಡಲದ ರೀತಿಯಲ್ಲಿ ತಲೆ ಮೇಲೆ ಸುರುಳಿ ಕಟ್ಟದ್ದು ನೋಡಲಿಕ್ಕೇ ಅಷ್ಟು ಚಂದ. ಹಾಗೆ ಮೈಯೆಲ್ಲ ಅತ್ಯಂತ ಕೋಮಲವಾಗಿದೆ, ಅತ್ಯಂತ ದೊಡ್ಡದಾದ ಆಕೃತಿಯ ಶರೀರ, ದೇಹದಲ್ಲಿರುವ ಗಟ್ಟಿತನ ಅವನ ತೋಳಿನಲ್ಲಿ, ಆದರೆ ಮೆತ್ತನೆಯೂ ಇತ್ತು ಅಂತ ಹೇಳ್ತಾರೆ. ಮಣ್ಣಿನ ಅಂಶ ಚೆನ್ನಾಗಿ ತೋಳಲ್ಲಿ ಕಾಣ್ತಾ ಇತ್ತು ಅಂತ ಹೇಳೋದು. ಅಂದರೆ ಗಟ್ಟಿತನ, ಸುಮ್ಮನೆ ಯಾವುದೋ ಒಂದಿಷ್ಟು ವಿಟಮಿನ್ ಪೌಷ್ಟಿಕ ಆಹಾರ ತಿಂದು ಯಾವುದೋ ಒಂದಿಷ್ಟು ಡಂಬಲ್ಸ್ ಎತ್ತಿ ಬಂದ ಶರೀರ ಅಲ್ಲ ಅದು. ಸಹಜವಾಗಿ ಬಂದ ಶರೀರ, ಬೇಕು ಅಂದಾಗ ಗಟ್ಟಿನೂ ಇರುತ್ತೆ, ಮುಟ್ಟಿದಾಗ ಅತ್ಯಂತ ಮೃದುವೂ ಇರುತ್ತೆ. ಆ ರೀತಿ ಯೋಗದಿಂದ ಬಂದ ಸಹಜ ಶರೀರ ಏನಿದೆ ಹಾಗೆ ಪಾರ್ಥಿವೌ ವ್ಯಂಜನಾನ್ವಿತಂ, ಅತ್ಯಂತ ಬಲಿಷ್ಠವಾದ ಶರೀರದಿಂದ ಕೂಡಿದ ರಾಮಂ ಇಂದೀವರ ಶ್ಯಾಮಂ, ಆರಾಮವಾಗಿರುವ ಕಮಲದ ದಳದಂತೆ ಚಂದದ ಬಣ್ಣವುಳ್ಳ, ಮನ್ಮಥನ ತಮ್ಮನೋ ಅಣ್ಣನೋ ಅನ್ನುವಂತೆ ಕಾಣ್ತಾ ಇದ್ದ, ಇಂದ್ರನಿಗೆ ಸಮಾನನಾದ ರಾಮಚಂದ್ರನನ್ನು ರಾಕ್ಷಸಿ ನೋಡಿ ಅವಳು ಕೂಡ ಮೋಹಿತಳಾದ್ಲು. ಅವಳಿಗೂ ಅಂದರೆ ಚಂದ ಎಲ್ಲಿ ಕಂಡ್ರು, ಅಂದರೆ ದೇವರ ಚಂದ ನಿಜವಾಗಿ ಚಂದ. ಉಳಿದಂತೆ ನಮ್ಮ ಚಂದ ಕೆಲವರಿಗೆ ಚಂದ, ಕೆಲವರಿಗೆ ಚಂದ ಅಂತ ಅನ್ನಿಸ್ಬೇಕಾಗಿಲ್ಲ. ಆದರೆ ದೇವರ ಚಂದ ಅದು ಎಂಥವನಿಗೂ ಕಣ್ಣು ಎಷ್ಟೇ ಆದರೂ ಅದು ರಾಮನ ಚಂದ ಅದು ಹೇಗೆ ಅಂತ ಅನ್ನೋದು ಮತ್ತೆ ಮುಂದೆ ಹೇಳ್ತಾರೆ. ಅಂದರೆ ಅವರಿಗೆ ಚಂದ ಕಾಣುವುದು ಅಂದರೆ ಹಾಗಾದರೆ ಅವರಿಗೆ ಅವರ ಬಗ್ಗೆ ಗೌರವ ಬರಬೇಕಿತ್ತಲ್ವಾ. ಅಂದರೆ ಅದು ಗುಣದಿಂದ ಚಂದ ಕಂಡದ್ದಲ್ಲ, ಕೇವಲ ರೂಪದ ಚಂದವನ್ನು ಮಾತ್ರ ಗುರುತಿಸಿದ್ದು. ಅಂದರೆ ತನಗೆ ಬೇಕು ಅನ್ನೋದು ಮಾತ್ರ ಬೇಕಿತ್ತು. ಮತ್ತು ಅದರ ಕಥೆಯನ್ನು ಮುಂದೆ ಹೇಳ್ತಾರೆ. ಅವಳಿಗೆ ಹಾಗೆ ಬೇಕು ಅಂತ ಅನ್ನಿಸ್ಲಿಕ್ಕೂ ಕಾರಣ, ಈ ಒಂದು ಗಾದೆ ಇದೆ ಸಂಸ್ಕೃತದಲ್ಲಿ, ಏನು ಅಂದರೆ ಪ್ರಾಪ್ತೇತು ಷೋಡಶೇ ವರ್ಷೇ ಗರ್ಧಭೀಪ್ಯಪ್ಸರಾಯತೆ ಅಂತ. 16 ತುಂಬಿದಾಗ ಒಂದು ಕತ್ತೆಯೂ ಕೂಡ, ಕತ್ತೆಯ ಒಂದು ಆಕೃತಿಯೂ ಕೂಡ ಅವನಿಗೆ ಅದು ಹೆಣ್ಣಿನ ಹಾಗೆ ಕಾಣಲಿಕ್ಕೆ ಶುರುವಾಗುತ್ತೆ ಅಂತ. ಅಂದರೆ ಅಪ್ಸರೆಯಂತೆ ಕಾಣ್ತಾಳೆ ಅಂತ. ಗರ್ಧಭಿಯೂ ಕೂಡ ಗರ್ಧಬದಂತೆ ಕೆನೆಯುವ ಅಥವಾ ಘೋರವಾದ ರೂಪ ಉಳ್ಳವಳಾದರೂ ಕೂಡ 16 ತುಂಬಿದೆ ಎಂದಾಗ ಅದು ಬಹಳ ಆಕರ್ಷಣೀಯ ಅಂತ ಅನಿಸುತ್ತೆ. ಅದು ಕೇವಲ ಮಾನಸಿಕವಾದ ಆಸೆ ಹೊರತು ಅಲ್ಲಿ ಗುಣಗಳ ಬಗ್ಗೆ ಆಗಲಿ, ನಿಜವಾದ ಆಸ್ಥೆಗಳ ಬಗ್ಗೆ ಆಗಲಿ, ಭಾವನೆಗಳ ಬಗ್ಗೆ ಆಗಲಿ ಅಲ್ಲಿ ಲೆಕ್ಕಕ್ಕಿರುವುದಿಲ್ಲ, ಸ್ಥಾನವೇ ಇಲ್ಲ. ಹಾಗೆ ರಾಮಚಂದ್ರನನ್ನು ನುಂಗುವ ಕಂಗಳಿಂದ ಎದುರುಗೊಂಡಾಗ ಅದಕ್ಕೊಂದು ಉದಾಹರಣೆ ವಾಲ್ಮೀಕಿಗಳು ಕೊಡ್ತಾ ಹೋಗ್ತಾರೆ. ಅವರಿಗೆ ಸಾಕಾಗಲಿಲ್ಲ, ಇಷ್ಟು ಉದಾಹರಣೆ ಬಹುಶಃ ಕೊಡ್ಲಿಕ್ಕೆ ಬೇರೆ ರೀತಿಯಿಂದ ಸಾಧ್ಯ ಇಲ್ಲ. ಸುಮುಖಂ ದುರ್ಮುಖೀ ರಾಮಂ, ಚಂದದ ಮುಖವುಳ್ಳಂತಹ ರಾಮಚಂದ್ರನನ್ನು ಅತ್ಯಂತ ಕಟುವಾದ ಕೆಡುಕಾದ ಮುಖವುಳ್ಳಂತಹ ರಾಕ್ಷಸಿ ಎದುರಾದಳು. ವೃತ್ತ ಮಧ್ಯಂ ಮಹೋದರಿ, ಅತ್ಯಂತ ಸಣ್ಣದಿರುವಂತಹ ರಾಮಚಂದ್ರನನ್ನು, ನಡು ಅಂದರೆ ಎಲ್ಲಿ ಅಂತಲೇ ಇಡೀ ಶರೀರ ಹುಡುಕಿದ್ರು ಕಾಣದೇ ಇರುವಂತಹ ಆಕೃತಿಯುಳ್ಳ, ಅಂದರೆ ಇಡೀ ಹೀಗೆ ಇದ್ದರೆ ನಡು ಎಲ್ಲಿ ಹುಡುಕೋದು?
ನಡುವೆ ಇಲ್ಲ, ಇಡೀ ಆಕೃತಿಯಲ್ಲೇ ಇರುವಂತಹ ಆಕೆ ರಾಮನನ್ನು ಎದುರಾದಳು. ಇನ್ನು ವಿಶಾಲಾಕ್ಷಂ ವಿರೂಪಾಕ್ಷಿ, ಅಗಲವಾದ ನೀಳವಾದ ಚಂದದ ಕಣ್ಣುಳ್ಳಂತಹ ರಾಮಚಂದ್ರನನ್ನು ಕಣ್ಣೆಲ್ಲಿ ಅಂತ ಹುಡುಕಬೇಕಾದಂತಹ ವಿಚಿತ್ರ ಆಕೃತಿಯ ರಕ್ಕಸಿ ಎದುರಾದಳು. ಸುಕೇಶಂ ತಾಮ್ರ ಮೂರ್ಧಜ, ನೀಳವಾದ ಅತ್ಯಂತ ನಸೆಯಾದ ಕೂದಲುಗಳಿರುವ ರಾಮಚಂದ್ರನನ್ನು ಕರೆಂಟ್ ಹೊಡೆದ ತಾಮ್ರ ಮೂರ್ಧಜ, ಆಗಸಕ್ಕೆ ನೆಗೆದು ಬಿಟ್ಟ ಹಾವೆಲ್ಸ್ ಅಡ್ವರ್ಟೈಸ್ಮೆಂಟ್ ನೋಡಿದರೆ ಆ ಥರ ತಲೆ ಮೇಲೆ ಹತ್ತಿರುತ್ತಲ್ಲ, ಹಾಗೆ ಎಣ್ಣೆ ನೀರು ಕಾಣದೆ ಆಕಾಶಕ್ಕೆ ಹಾರಿರುವ ಕೂದಲುಗಳು ನೆಟ್ಟಗೆ ನಿಂತದ್ದು, ಮತ್ತೆ ಯಾವತ್ತೂ ಬಗ್ಗುದಿಲ್ಲ. ಯಾರಿಗಾದರೂ ಚುಚ್ಚಿದ್ರೆ ಅದರಲ್ಲೇ ಪ್ರಾಣ ಹೋಗಬೇಕು. ಮುಳ್ಳು ಹಂದಿ ಥರ ಎತ್ತರಕ್ಕೆ ಬೆಳೆದ ತಲೆ ಕೂದಲು ಉಳ್ಳಂತಹ ಅವಳು ರಾಮಚಂದ್ರನನ್ನು ಭೇಟಿಯಾದಳು. ಪ್ರೀತಿ ರೂಪಂ ವಿರೂಪಾಚ, ನೋಡಿದರೆ ಸಹಜವಾಗಿ ಪ್ರೀತಿ ಹುಟ್ಟಬೇಕು ಅಂತಹ ರೂಪವುಳ್ಳ ರಾಮಚಂದ್ರನನ್ನು ವಿರೂಪ, ಅತ್ಯಂತ ವಿಕಾರವಾದ ರೂಪವುಳ್ಳ ಆಕೆ ಎದುರಾದಳು. ಸುಸ್ವರಂ ಭೈರವಸ್ವರ, ಮಾತಾಡಿದ್ರೇ ಸಂತೋಷ ಪಡಬೇಕಾದ ವ್ಯಕ್ತಿತ್ವವುಳ್ಳ ರಾಮನನ್ನು ಹಾಡಿದರೆ ನರ ಮೃಗ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿಗಳೆಲ್ಲ ನಿದ್ದೆಯನ್ನು ಕೆಡಿಸಿಕೊಂಡು ಎಲ್ಲೋ ಏನೋ ಆಯಿತು ಅಂತ ಎದೆ ಒಡೆದು ಸಾಯುವಂಥ ಸ್ಥಿತಿಯುಳ್ಳ ಧ್ವನಿಯಿಂದ ಕೂಡಿದ ಆಕೆ ಎದುರಾದಳು. ತರುಣಂ ದಾರುಣ ವೃದ್ಧ, ಅತ್ಯಂತ ತರುಣ ಶರೀರವುಳ್ಳಂತಹ ರಾಮಚಂದ್ರನನ್ನು ಎಲ್ಲ ತೊನ್ನೆದಾಡುತ್ತಿರುವಂತಹ ತೊಗಲು, ಚರ್ಮ ಎಲ್ಲ ಇಳಿಬಿದ್ದು ಬಿಟ್ಟಿದೆ, ಮೈಯೆಲ್ಲ ಜರ್ಜರಿತವಾಗಿದೆ. ಅಂತಹ ವೃದ್ಧೆಯೊಬ್ಬಳು ಅತ್ಯಂತ ತರುಣನನ್ನು ಹೋಗಿ ನಾನು ನಿನ್ನನ್ನು ಮದುವೆ ಆಗ್ತೇನೆ, ಹಲ್ಲು ಒಂದೂ ಇಲ್ಲ, ಬಿಟ್ಟರೆ ಬೊಚ್ಚು ಬಾಯಿ, ಆದರೂ ನೀನೇ ನನಗೆ ಯಜಮಾನ ಆಗಬೇಕು ಅಂತ ಬಯಸಿದರೆ ಹೇಗೆ ಕಾಣುತ್ತೋ ಹಾಗಿತ್ತು. ದಕ್ಷಿಣಂ ವಾಮಭಾಷಿಣಿ, ಮಾತಾಡಿದರೆ ಎಲ್ಲ ಅಪರಾತಾರವೇ, ಯಾವುದು ನೇರವಾದ ಒಳ್ಳೆಯ ಸುದ್ದಿಗಳನ್ನು ಮಾತಾಡಿ ಗೊತ್ತೇ ಇಲ್ವಾ. ಆದರೆ ಏನು ಕೇಳಿದ್ರು ಒಳ್ಳೆಯ ವಿಷಯವನ್ನು ಮಾತಾಡುವ ರಾಮಚಂದ್ರನ ಮುಂದೆ ಎಲ್ಲ ಕೆಟ್ಟದ್ದನ್ನೇ ಮಾತನಾಡುವ ರಕ್ಕಸಿ ಎದುರಾದರು. ನ್ಯಾಯವೃತ್ತಂ ಸುದುರ್ವೃತ್ತ, ಸತ್ಯ ನ್ಯಾಯ ನಿಷ್ಠೆ ಈ ಎಲ್ಲ ಗುಣಗಳಿಗೆ ಅತ್ಯಂತ ಬೆಲೆ ಕೊಟ್ಟು ನಡೆಯುವಂಥವನಿಗೆ ಅಂಥದ್ದಕ್ಕೆಲ್ಲ ಅವಳ ಡಿಕ್ಷನರಿಯಲ್ಲಿ ಸ್ಥಾನವೇ ಇಲ್ಲ ಅನ್ನುವ ಸುದುರ್ವೃತ್ತ, ದುರ್ವೃತ್ತಗಳನ್ನು ನಡೆಸುವುದರಲ್ಲಿ ಅಕಸ್ಮಾತ್ ಪ್ರೈಸ್ ಕೊಡುವುದು ಅಂತಿದ್ರೆ, ಈಗ ನಮ್ಮಲ್ಲಿ ಕೆಲವರಿಗೆಲ್ಲ ಭಾಷೆ ಚೆನ್ನಾಗಿ ಬರೋರಿಗೆ ಪ್ರೈಸ್ ಕೊಡೋದು ಬೇರೆ, ಭಾಷೆ ಬರದವರಿಗೂ ಬೇಕಾದಷ್ಟು ಕೇಂದ್ರ ಬೇಕಾದಷ್ಟು ಪ್ರಶಸ್ತಿಗಳು ಸಿಗ್ತಾವಲ್ವ, ರಾಜ್ಯ ಪ್ರಶಸ್ತಿ, ಆ ಪ್ರಶಸ್ತಿ, ಈ ಪ್ರಶಸ್ತಿ ಅಂತ. ಅಂದರೆ ಈಗ ಉದಾಹರಣೆಗೆ ಆಸ್ತಿಕ ಅಂದರೆ ಆಸ್ತಿ ಮಾಡಿದವನು ಅಂತ ಹೇಳುವಂಥವರಿಗೆಲ್ಲ ಪ್ರಶಸ್ತಿ ಕೊಟ್ಟರೆ ಮುಂದೆ ಅವರಿಂದ ಇನ್ಸ್ಪೈರ್ ಆಗುವ ಹುಡುಗರ ಗತಿ ಏನು? ಅವರನ್ನು ಕಲಿತು ಅವರನ್ನು ಕೇಳಿ ನೀವು ಏನು ಬರೆದಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅವರು ಬರೆದಿದ್ದನ್ನು ಅವರೇ ಓದಿರಲ್ಲ. ಕೆಲವು ಕೃತಿಗಳನ್ನು ಹೆಸರು ಹೇಳಿದ ಮೇಲೆ ಒಂದಿಷ್ಟು ಜನಕ್ಕೆ ಆಸಕ್ತಿಯಿಂದ ಓಹ್ ಇಂತಹ ಪುಸ್ತಕ ಬರೆದ ಕವಿಗಳ ಇವರು ಅಂತ ಒಂದು ಖುಷಿಗಾದರೂ ಹೋಗಿ ನೋಡ್ಲಿಕ್ಕೆ ಅವಕಾಶ ಇರುತ್ತೆ. ಅಂದರೆ ಇದು ಹೇಗಿರುತ್ತೆ ಅಂತಂದರೆ ಅದು ಕೇವಲ ಆ ಪ್ರಶಸ್ತಿ ಬರಲಿಕ್ಕೋಸ್ಕರನೇ ಬರೆದ ಪುಸ್ತಕ. ಅವನು ಕೂಡ ಓದಿದ್ದಿದ್ರೆ ಆ ಪ್ರಶಸ್ತಿ ಕೊಡ್ಲಿಕ್ಕೆ ಇರ್ತಿರ್ಲಿಲ್ಲ. ಅಂತಹ ಅದ್ಭುತವಾದ ಸಾಹಿತ್ಯ ಇರುತ್ತೆ. ಅಂತಹ ಪ್ರಶಸ್ತಿಗಳನ್ನು ಬರೆದಾಗ ಹೇಗಿರುತ್ತೋ ಹಾಗೆ ಸುದುರ್ವೃತ್ತಂ, ಆ ದುರ್ವೃತ್ತ ನಡತೆಗಳಲ್ಲಿ ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ರೂಪದಾಯಿನಿ ಆದಂಥವಳು ಅಲ್ಲಿಗೆ ಬಂದಿದ್ದಾಳೆ, ರಾಮನನ್ನು ಭೇಟಿಯಾಗಿದ್ದಾಳೆ. ಪ್ರಿಯಂ ಅಪ್ರಿಯ ದರ್ಶನ, ನೋಡಿದರೆ ಮನಸ್ಸಿಗೆ ಹಿತ ಆಗುವ ರಾಮಚಂದ್ರೆಯಲ್ಲಿ ನೋಡಿದೊಡನೆ ತಲೆ ತಿರುಗಿ ಬೀಳಬಹುದಾದ ರೂಪವುಳ್ಳ ವಿಕಾರಿಯಾದಂಥ ಇವಳೆಯಲ್ಲಿ ಶರೀರಜ ಸಮಾವಿಷ್ಟ ರಾಕ್ಷಸಿ ವಾಕ್ಯಮಬ್ರವೀತ್. ಬಂದು ರಾಮನ ಎದುರುಗಡೆ ಬಂದು ನಿಂತು ಮಾತಾಡ್ತಾಳೆ. ಜಟೀ ತಾಪಸರೂಪೇಣ ಸಭಾರ್ಯ ಶರಚಾಪಧೃತ್ ಆಗತಸ್ತ್ವಮಿಮಂ ದೇಶಂ ಕಥಂ ರಾಕ್ಷಸ ಸೇವಿತಂ ಕಿಮಾಗಮನ ಕೃತ್ಯಂತೆ ತತ್ವಮಾಖ್ಯಾತುಮರ್ಹಸಿ. ಜಟೆಯನ್ನು ಬಿಟ್ಟಿದ್ದಿ, ಆದರೆ ಜೊತೆಗೆ ತಪಸ್ಸಿಗನಾಗಿ ಕಾಣಿಸ್ತಾ ಇದ್ದಿ. ಹೆಂಡತಿ ಜೊತೆಗಿದ್ದಾಳೆ, ಕೈಯಲ್ಲಿ ಜೊತೆಗೆ ಬಿಲ್ಲು ಬಾಣಗಳು ಗಟ್ಟಿಯಾಗಿ ಹೆದೆ ಏರಿಸಿ ನಿನ್ನ ಕೈಯಲ್ಲಿ ಶೋಭಿಸ್ತಾ ಇದೆ. ಈ ದೇಶಕ್ಕೆ ನೀನು ಯಾಕೆ ಬಂದೆ? ಈ ಪ್ರದೇಶಕ್ಕೆ ಯಾಕೆ ಬಂದೆ? ಯಾಕೆಂದರೆ ಇದು ರಾಕ್ಷಸರೇ ಓಡಾಡುವ ಜಾಗ. ನಿಮ್ಗೇನು ಇಲ್ಲಿ ಕೆಲಸ? ನೀವು ಯಾಕೆ ಇಲ್ಲಿ ಬಂದಿದ್ದೀರಿ? ನೀನು ಬಂದ ಕಾರಣವೇನು? ಕಿಂ ಆಗಮನ ಕೃತ್ಯಂತೆ, ನಿನ್ನ ಆಗಮನದ ಕೆಲಸ ಏನು? ತತ್ವಂ ಆಖ್ಯಾತು ಮರಸಿ, ಸುಳ್ಳೆಲ್ಲ ಹೇಳಿದರೆ ಆಗಲ್ಲ ನನ್ನ ಹತ್ರ. ಈ ಸಾಮಾನ್ಯ ಅಸಂಬದ್ಧ ಮಾತಾಡೋರು ಇನ್ನೊಬ್ಬರ ಹತ್ರ ಸತ್ಯವನ್ನೇ ಅಪೇಕ್ಷೆ ಪಡ್ತಾರೆ. ಯಾಕೆಂದರೆ ಅವರು ಇನ್ನು ಹೇಗೆಲ್ಲ ಸುಳ್ಳು ಹೇಳ್ಬೋದು ಅಂತ ಯೋಚನೆ ಮಾಡಬೇಕಲ್ವಾ. ಈಗ ತುಂಬ ಮಾತಾಡೋರಿಗೆ ಸ್ವಲ್ಪ ಕಮ್ಮಿ ಮಾತಾಡೋರು ಇಷ್ಟ ಆಗ್ತಾರೆ.
ಈ ತುಂಬ ಸುಳ್ಳು ಹೇಳೋರಿಗೆ ಸತ್ಯ ಹೇಳೋರು ಬಹಳ ಬಹಳ ಅವ್ರ ಬಗ್ಗೆ ಗೌರವ ಇರುತ್ತೆ. ಅದು ಸಹಜ, ಅದು ಪ್ರಕೃತಿಯಲ್ಲೂ ಒಂದು. ಎಲ್ಲದರಲ್ಲೂ ವಿರುದ್ಧ ಆ್ಯಕ್ಷನ್ ಹೇಗೆ ಇಷ್ಟವೋ ಹಾಗೆ ಇದು ಒಂದು. ಆದ್ದರಿಂದಾಗೆ ಕೆಲವೊಂದು ಸರ್ತಿ ಜೋಡಿಯಿಂದಾಗ ಎಲ್ಲ 100ಕ್ಕೆ 100 ಒಂದೇ ಥರದ ವ್ಯಾಲ್ಯೂ ಇರೋದನ್ನು ಕೊಡಲ್ಲ. ಎಲ್ಲೋ ಒಂಚೂರು ಆಚೆ ಈಚೆ ಇರುತ್ತೆ. ಅದನ್ನು ಹೊಂದಿಸಿಕೊಂಡು ಹೋಗೋದೇ ಸಂಸಾರ. ಅದನ್ನು ಆದರೆ ತೀರಾ ಇದು 3 ಇದು 6 ಆಗಿಬಿಟ್ರೆ ಭಾರಿ ಕಷ್ಟ, ಅಲ್ಲೇನೂ ಮಾಡಲಿಕ್ಕಾಗೋದಿಲ್ಲ. ಆದರೆ ಸ್ವಲ್ಪ ಡಿಫೆಕ್ಟ್ ಇದ್ದೇ ಇರುತ್ತೆ, ಒಂದು ಚೂರು ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. ಆದರೆ ಅಂಥದ್ರಲ್ಲೂ ಒಂದು ಸಮಾನತೆಯನ್ನು ಸಾಮರಸ್ಯವನ್ನು ಹೊಂದಿಸಿಕೊಂಡು ಹೋಗೋದೇ ಸಂಸಾರ. ಇಲ್ಲಿ ಆ ಥರದ್ದಕ್ಕೆ ಯಾವುದಕ್ಕೂ ಅವಕಾಶ ಇರಲಿಲ್ಲ. ಆದರೆ ಅವಳೇ ಜೋರು ಮಾಡ್ತಾಳೆ, ತತ್ವವಾಖ್ಯಾತು ಮರಹಸಿ, ಸರಿಯಾದ್ದನ್ನು ಹೇಳಬೇಕು. ಹೆಚ್ಚು ಕಮ್ಮಿ ಹೇಳಿದರೆ ಅಷ್ಟೇ, ಇಲ್ಲೇ ಬಾಯಿದೆ ದೊಡ್ಡದು, ತೆಗೆದು ಬಿಡ್ತೇನಷ್ಟೇ. ಆಗ ರಾಕ್ಷಸಿಯ ಮಾತನ್ನು ಕೇಳಿಸಿಕೊಂಡು ರಾಮಚಂದ್ರ ರುಜುಬುದ್ಧಿತಯ ಸರ್ವಂ ಆಖ್ಯಾತು ಉಪಚಕ್ರಮೆ. ರಾಮಚಂದ್ರನಿಗೇನು ಭಯ ಇರಲಿಲ್ಲ. ತಪ್ಪು ಮಾಡಿದವರು ಸುಳ್ಳು ಹೇಳಬೇಕು. ರುಜುಬುದ್ಧಿತಯ, ಅವನು ಏನಿದೆಯೋ ಇದ್ದದ್ದನ್ನು ಹಾಗೆ ಹೇಳಲಿಕ್ಕೆ ಸಮುಪಚಕ್ರಮೆ ಹೇಳಲಿಕ್ಕೆ ಆರಂಭಿಸಿದ. ನಡುಗುವುದು, ಹೆದರುವುದು, ನೀನು ಯಾರು ಬಿಟ್ಬಿಡು ಕೇಳೋದು, ಇದನ್ನೆಲ್ಲ ನೋಡಿ ನಾವು ಇಲ್ಲಿಂದ ಯಾಕೋ ತಪ್ಪಿಸ್ಕೊಂಡ್ಬಂದುಬಿಟ್ವಿ, ಅಥವಾ ಅವ್ರಿಗೆ ಉತ್ತರ ಕೊಡೋದು ಇವ್ರಿಗೆ ಉತ್ತರ ಕೊಡಿ, ಬೇಗ ಹೊರಡೋಣ ಇಲ್ಲಿಂದ, ಎಂಥದ್ದು ಇಲ್ಲ. ಅವಳ ಹತ್ರನೇ ಡೈರೆಕ್ಟಾಗಿ ಡೀಲ್ ಮಾತಾಡ್ತಾ ಇದ್ದಾನೆ. ಅನೃತಂ ನಹಿ ರಾಮಸ್ಯ ಕದಾಚಿದಪಿ ಸಮ್ಮತಂ. ಸುಳ್ಳು ಅನ್ನುವ ಸುದ್ದಿ, ಸುಳ್ಳು ನಮ್ಮಲ್ಲಿಲ್ಲವಯ್ಯ. ನಮ್ಮನೆ ದೇವರು ಸುಳ್ಳೇ. ಹಾಂ. ವಿಶೇಷೇಣ ಆಶ್ರಮಸ್ಥಸ್ಯ ಸಮೀಪೆ ಸ್ತ್ರೀಜನಸ್ಯ ಚ. ಆಶ್ರಮದಲ್ಲಿರುವ ಆ ಜನರ ನಡುವೆ ಇದ್ದ ಆ ಸ್ತ್ರೀ ಏನು ಕೇಳಿದ್ಲೋ ಅವಳನ್ನು ಉದ್ದೇಶಿಸಿ ಈ ಮಾತನ್ನು ಆಡಿದ. ಆಸೀದ್ ದಶರಥೋ ನಾಮ. ದಶರಥ ಅನ್ನುವ ರಾಜ ಇದ್ದ. 3 ಲೋಕಗಳ ಕಡೆಗೂ ಓಡಾಡಿ ಬರುವ ಸಾಮರ್ಥ್ಯ ಇತ್ತು. ಅವರಿಗೆ ಹಿರಿಯ ಮಗ ರಾಮ ಅನ್ನುವ ಹೆಸರಿನಿಂದ ನನ್ನನ್ನು ಕರೀತಾರೆ. ಈ ಜೊತೆಗಿರುವ ಒಬ್ಬ ಹುಡುಗ, ಅವನು ನನ್ನ ತಮ್ಮ ಲಕ್ಷ್ಮಣ ಅಂತ. ಇವನು ನನಗೆ ತಮ್ಮ ಯವೀಯಾನ್, ನನ್ನ ನಂತರ ಹುಟ್ಟಿದವನು, ಮತ್ತು ಮಾಮ್ ಅನುವ್ರತಃ, ನನ್ನನ್ನು ಅನುಸರಿಸಿಕೊಂಡು ಬಂದಿದ್ದಾನೆ. ಇಯಂಚ ಭಾರ್ಯ, ಇವಳು ನನ್ನ ಹೆಂಡತಿ, ನನ್ನನ್ನು ಭರಿಸುವವಳು. ವೈದೇಹಿ ಅಂತ ಅವಳನ್ನು, ವೈದೇಹಿ ಅಂತ ಹೇಳಿದ್ದು ವಿದೇಹ ದೇಶದ ಮಗಳು, ಸೀತಾ ಅಂತ ಅವಳನ್ನು ಕರೀತಾರೆ. ನಿಯೋಗಾತ್ತು ನರೇಂದ್ರಸ್ಯ, ನನ್ನ ತಂದೆಯಾದ ದಶರಥ ರಾಜನಾಗಿ ಮಾಡಿದ ಆದೇಶವನ್ನು ಹೊತ್ತು ಕಾಡಿನಲ್ಲಿ ವಾಸ ಮಾಡುವುದಕ್ಕಾಗಿ ಬಂದಿದ್ದೇನೆ. ಮಾತುಹು ಪಿತುಶ್ಚ ಯಂತ್ರಿತಃ, ತಂದೆ ತಾಯಿಗಳ ಒಪ್ಪಿಗೆಯಂತೆ ಅಪೇಕ್ಷೆಯಂತೆ ಈ ಕಾಡಿನಲ್ಲಿ ನಾನು ಕೆಲವು ಕಾಲ ಇರುವುದಕ್ಕಾಗಿ ಬಂದಿದ್ದೇನೆ. ಧರ್ಮವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಈ ಕಾಡಿನಲ್ಲಿ ಓಡಾಡ್ತಾ 14 ವರ್ಷಗಳಲ್ಲಿ ಕೆಲವು ಕಾಲವನ್ನು ಕಳೆಯುವುದಕ್ಕಾಗಿ ಇಲ್ಲಿ ಈ ಕಾಡಿನಲ್ಲಿ ಇದ್ದೇನೆ. ತ್ವಾಂತು ವೇದಿತುಮಿಚ್ಛಾಮಿ, ನಿನ್ನ ಬಗ್ಗೆಯೂ ತಿಳಿಯುವ ಬಯಕೆ ಉಂಟು ನನಗೆ. ಕಥ್ಯತಾಂ ಕಾಸಿಕಸ್ಯವಾ, ಕಥ್ಯತಾಂ ಕಾಸಿಕಸ್ಯವಾ, ಹೇಳು. ಕಸ್ಯ, ನೀನು ಕಾಸಿ, ಕಾ ಅಸಿ, ಯಾರು ನೀನು? ಕಸ್ಯವ, ಯಾರಿಗೆ ಸಂಬಂಧಪಟ್ಟವಳಾಗಿದ್ದಿ, ಅಂದರೆ ಯಾರಿಗೆ ಮದುವೆ ಆಗಿದ್ದಿ, ಅದು ಒಟ್ಟಿಗೆ ಕೇಳುವ ರೀತಿ ಅದು. ಕಾಸಿ ಕಸ್ಯಾಸಿ, ಎರಡೂ ರೀತಿ ಆಗುತ್ತೆ. ಯಾರ ಮಗಳು ಅನ್ನೋದನ್ನು ಕೇಳ್ಬೋದು. ಯಾರಿಗೆ ಸಂಬಂಧಪಟ್ಟವಳು ಅನ್ನೋದು, ಸಂಬಂಧ ಅನ್ನೋದು ಈಗ ಮಗಳಾಗಿದೆಯೋ ಹೆಂಡತಿ ಆಗಿದೆಯೋ ಅದ್ರ ಮೇಲೆ ಡಿಪೆಂಡ್ ಅದು. ಎದುರುಗಡೆಯವಳು ಮದುವೆ ಆಗಿಲ್ಲ ಅಂದರೆ ಅವಳು ತಂದೆ ಹೆಸರು ಹೇಳ್ತಾಳೆ. ಎದುರುಗಡೆಯವಳು ಮದುವೆ ಆಗಿದ್ದರೆ ಅವಳು ಗಂಡನ ಹೆಸರು ಹೇಳ್ತಾಳೆ. ಹೀಗೆ ಎಲ್ಲ ಪ್ರಶ್ನೆಗಳು ಅಷ್ಟರಲ್ಲೇ ಬರಬೇಕು. ರಾಮ ಜಾಸ್ತಿ ಮಾತಾಡಲ್ಲ, ಮಾತಾಡಿದ್ರಲ್ಲಿ ಎಲ್ಲ ತುಂಬಿಕೊಂಡಿರುತ್ತೆ. ಕಥ್ಯತಾಂ ಕಾಸಿ ಕಸ್ಯವ, ಯಾರಿಗೆ ಸಂಬಂಧಪಟ್ಟವಳು, ನೀನು ಯಾರು? ಅವಳು ನಹಿತಾವನ್ ಮನೋಜ್ಞಾಂಗಿ ರಾಕ್ಷಸಿ ಪ್ರತಿಭಾಸಿಮೇ. ನೀನು ಏನೋ ಸ್ವಲ್ಪ ಎಲ್ಲ ವೇಷ ಮರೆಸಿಕೊಂಡು ಬಂದರು, ಎಷ್ಟು ಲಿಪ್ಸ್ಟಿಕ್ ಹಚ್ಕೊಂಡು, ಎಷ್ಟು ಕಾಡಿಗೆ ಹಚ್ಕೊಂಡು, ಎಷ್ಟು ಇದು ಮಾಡಿದರು, ಸ್ವಲ್ಪ ಬೆಳಕಿಗೆ ಬಂದ ತಕ್ಷಣ ಎಲ್ಲ ಗೊತ್ತಾಗ್ಬಿಡುತ್ತೆ. ಲೈಟಲ್ಲೆಲ್ಲ ಚಂದ ಕಾಣ್ತಾ ಇರುತ್ತೆ ಆ ಸ್ಟೇಜಲ್ಲಿ ಅಥವಾ ಶೋಕೇಸಲ್ಲಿ ಸೀರೆ ಅಥವಾ ಹುಡುಗಿ. ಅದು ಈಚೆ ಬಂದರೆ ಸರಿಯಾದ ಬೆಳಕಿಗೆ ಬಂದಾಗ ಗೊತ್ತಾಗುತ್ತೆ, ಓ ಇದೇನೋ ಎಫೆಕ್ಟ್ ಇದೆ ಅಂತ. ಹಾಗೆ ನೀನು ನೋಡಿದರೆ ಸಹಜವಾದ ವ್ಯಕ್ತಿ ಅಲ್ಲ, ನೇರವಾಗಿ. ಆದರೆ ಅವಮಾನ ಮಾಡಲಿಲ್ಲ. ಅಲ್ಲಿ ಹೇಳುವ ಶಬ್ದ ನೋಡಿ, ರಾಕ್ಷಸಿ ಪ್ರತಿಭಾಸಿಮೆ. ನೀನು ನೋಡಲಿಕ್ಕೆ ಮನೋಜ್ಞಾಂಗಿ, ಚಂದದ ಶರೀರವನ್ನು ತೊಟ್ಟಿದ್ದಿ. ಆದರೆ ನಿನ್ನ, ಯಾಕೆಂದ್ರೆ ತತ್ವಮಿಚ್ಛಾಮಿ, ಯಾರು ಹೆಣ್ಮಕ್ಳು, ನೀವ್ಯಾರು ಹೇಳಿ, ಹಾಗೆ ಹೀಗೆ ಅಂತ ಜೋರು ಮಾಡಿ ಕೇಳಲ್ಲ. ಯಾರು ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅಂತ, ನೀವ್ಯಾರು ಅಂತ ಕೇಳೋದ್ರಲ್ಲೇ ಟೋನಲ್ಲೇ ಗೊತ್ತಾಗುತ್ತೆ. ನಿಮ್ಮ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು, ನೀವು ಇಲ್ಲಿ ಇಷ್ಟು ದಿವಸ ಕಂಡಿರಲಿಲ್ಲ, ಯಾರು ನೀವು ಅಂತ ಕೇಳೋದಕ್ಕೂ, ಈ ಜಾಗದ ಒಡೆಯ ನಾನು ಅನ್ನುವ ರೀತಿ ನೀವು ಮಾತಾಡ್ತಾ ಇದ್ದೀರಿ ಅಂದರೆ ಈ ಸ್ವಭಾವ ಸ್ವಲ್ಪ ರಾಕ್ಷಸರದ್ದೇ.
ದುಷ್ಟ ಜನರದ್ದೇ. ಅದರಿಂದ ನೀನು ರಾಕ್ಷಸಿ ಅಂತ ಕಾಣ್ತಾ ಇದ್ದಿ ನನಗೆ, ಯಾರು ನೀನು ಅಂದರೆ ನೀನು ನನ್ನ ಹತ್ರ ಸುಳ್ಳು ಹೇಳಿಕ್ಕೆ ಬರಬೇಡ ಅಂತ. ಅದು ಇಂಡೈರೆಕ್ಟ್ ಸ್ಪೀಚ್. ಅದು ನಿನ್ನ ಬಗ್ಗೆ ಸ್ವಲ್ಪ ಗೊತ್ತಾಗಿದೆ, ನೀನೇ ಸ್ವಲ್ಪ ಬಿಡಿಸಿ ನಿನ್ನ ಬಗ್ಗೆ ಹೇಳಬಹುದು. ಅರಣ್ಯಂ ವಿಚರಾಮೀದಂ, ಅವಳು ಶ್ರೂಯತಾಂ ಇಹವಾ ಕಿನ್ನಿಮಿತ್ತಂ ತ್ವಂ ಆಗತಾ ಬ್ರೂಹಿ ತತ್ವತಃ, ನೀನು ಕೂಡ ಇಲ್ಲಿಗೆ ಯಾಕೆ ಬಂದಿ ಅಂತ ಹೇಳು. ಕಿನ್ನಿಮಿತ್ತಂ ಆಗತಾಸಿ ಬ್ರೂಹಿ ತತ್ವತಃ, ನನಗೂ ನೀನು ಯಥಾವತ್ತಾಗಿ ಹೇಳು. ಯಾಕಂದ್ರೆ ನಾನೆಲ್ಲವೂ ಹೇಳಿದ್ದೇನೆ, ನನಗೆ ಕೇಳುವ ರೈಟ್ಸ್ ಇದೆ. ನಾನು ಎಲ್ಲ ಸಂಗತಿಗಳನ್ನು ಹೇಳಿದ್ದೇನೆ ಅಂದಮೇಲೆ ನೀನು ನಿನ್ನ ಎಲ್ಲ ಸಂಗತಿಗಳನ್ನು ನನಗೆ ಹೇಳಬೇಕು. ಸಾಬ್ರವೀತ್, ಅದಕ್ಕೆ ಅವಳು ಪ್ರತಿಯಾಗಿ ಶ್ರೂಯತಾಂ ರಾಮ ವಕ್ಷ್ಯಾಮಿ, ಹೇಳ್ತೇನೆ ನನ್ನ ಕಥೆ ಏನು ಅಂತ. ತತ್ವಾರ್ಥಂ ಅಹಂ ಶೂರ್ಪಣಖಾ ನಾಮ ರಾಕ್ಷಸಿ ಕಾಮರೂಪಿಣಿ, ನೀನು ಗೆಸ್ ಮಾಡಿದ್ದು ಕರೆಕ್ಟು, ನಾನು ರಾಕ್ಷಸಿಯೇ. ಶೂರ್ಪಣಖ ಅಂತ ನನ್ನನ್ನು ಕರೀತಾರೆ. ಈ ರೂಪ ಹೇಗೆ? ಕಾಮರೂಪಿಣಿ, ಬಯಸಿದ ರೂಪವನ್ನು ತೊಡುವ ಶಕ್ತಿ ನಮಗಿದೆ. ಎಷ್ಟೇ ಬಯಸಿ ತೊಟ್ಟ ರೂಪ ಅದರಲ್ಲಿ ವಿಕಾರ ಒಳಗಿಂದ ಕಂಡೇ ಕಾಣುತ್ತೆ, ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ಚಂದದ ಸೀರೆ ಉಟ್ಟರು ಅಥವಾ ಬಣ್ಣಗಳನ್ನು ಹಚ್ಚಿಕೊಂಡ್ರು ನಿಜವಾದ ವ್ಯಕ್ತಿತ್ವ ಸ್ವಲ್ಪ ಎಲ್ಲ ಚಂದ ಕಾಣ್ತಾ ಇರುತ್ತೆ. ಬಾಯಿ ತೆಗೆದಾಗ ಗೊತ್ತಾಗುತ್ತೆ. ಮಾತಾಡುವ ರೀತಿಯಲ್ಲಿ ಅವರು ಏನೋ ತುಂಬ ಸೊಫೆಸ್ಟಿಕೇಟೆಡ್ ಅನ್ನೋತಾರೆ, ಮಾತಾಡಬಾರ್ದು ಕೂಡಿಸಿರ್ತಾರೆ. ಏನೋ ಒಂದು ವಿಷಯ ಕಂಡಾಗ ಬಾಯಿ ತಪ್ಪಿ ಮಾತಾಡಿಬಿಟ್ಟಾಗ ಎಲ್ಲ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ಅದು ಕೇವಲ ಸಂಸ್ಕಾರ ರೂಪದಿಂದ ಮಾತ್ರ ಅಲ್ಲ, ಮಾತಿನಿಂದಲೂ ಗೊತ್ತಾಗುತ್ತೆ. ಹಾಗಾಗಿ ಅವಳು ಹೇಳ್ತಾಳೆ, ನಾನು ಬಯಸಿದ ರೂಪವನ್ನು ತೊಡಬಲ್ಲವಳು. ಅರಣ್ಯಂ ವಿಚರಾಮೀದಂ, ಈ ಅರಣ್ಯದಲ್ಲಿ ಓಡಾಡ್ಲಿಕ್ಕೆ ನನಗೆ ಪರ್ಮಿಷನ್ ಇದೆ, ಈ ಅರಣ್ಯದಲ್ಲಿ ಓಡಾಡೋಳು ನಾನು. ಏಕಾ ಸರ್ವಭಯಂಕರ, ನಾನು ಒಬ್ಬಳೇ ಓಡಾಡ್ತೇನೆ. ಅಂದರೆ ಇದು ಒಂದು ರೀತಿ ಅವಳು ತನ್ನನ್ನು ಹೊಗಳಿಕೊಂಡು ಇಂಪ್ರೆಸ್ ಮಾಡೋ ರೀತಿ. ಕಾಡಲ್ಲಿ ನಾನು ಒಬ್ಬಳೇ ಓಡಾಡ್ತೇನೆ, ನನಗೆ ಯಾರೂ ಕೂಡ ಹೇಳಬೇಕಾದವರಿಲ್ಲ. ಅಂದರೆ ಕಸ್ಯಾಸಿ ಅಂತ ಕೇಳಿದ ಹಾಗೆ ನನಗೆ ಯಾರು ದಾತಾರಿಲ್ಲ, ಆದರೆ ನನಗೆ ಯಾರೂ ಬೇಕಿಲ್ಲ. ಸರ್ವ ಭಯಂಕರ, ಎಲ್ಲರೂ ನನ್ನನ್ನು ಕಂಡ್ರೆ ಹೆದರ್ತಾರೆ. ನಾನು ಯಾರಿಗೂ ಹೆದರಬೇಕಾದ ಅಗತ್ಯ ಇಲ್ಲ, ನನ್ನನ್ನು ಕಂಡರೆ ಎಲ್ಲರೂ ಹೆದರಬೇಕು, ಹಾಗಿದ್ದೇನೆ ನಾನು. ರಾವಣೋ ನಾಮ ಮೇ ಭ್ರಾತ, ನನಗೊಬ್ಬ ಅಣ್ಣ ಇದ್ದಾನೆ, 10 ತಲೆಯವ, ಅತ್ಯಂತ ಬಲಿಷ್ಠ, ರಾಕ್ಷಸರಿಗೆಲ್ಲ ಒಡೆಯ. ಲೋಕದಲ್ಲಿ ಎಲ್ಲೇ ರಕ್ಕಸರಿದ್ದರೂ ಇವನ ಪರ್ಮಿಷನ್ ತಗೊಳ್ಳದೆ ಅವರು ಮುಂದಿನ ಯಾವ ಹೆಜ್ಜೆಯನ್ನು ಇಡಲ್ಲ. ವೀರೋ, ಸಾಮಾನ್ಯ ಅಲ್ಲ, ಅತ್ಯಂತ ಸಮರ್ಥ ವೀರನಿದ್ದಾನೆ. ವಿಶ್ರವಸ ಪುತ್ರ, ನಮ್ಮ ಕುಲ ಏನು ಸಾಮಾನ್ಯ ಅಲ್ಲ, ವಿಶ್ರವಸ್ನ ಮಗ. ವಿಶ್ರವಸ್ ಅಂತ ಒಬ್ಬ ಋಷಿ, ಆ ಋಷಿಯ ಮಗ ಅವನು. ಪುತ್ರೋ ಯದಿತೆ ಶ್ರೋತ್ರಮಾಗತಃ, ನಿನ್ನ ಕಿವಿಗೆ ಬಿದ್ದಿದ್ರೆ ಗೊತ್ತಿರುತ್ತೆ. ರಾವಣನ ಬಗ್ಗೆ ನಾನು ಇಷ್ಟೆಲ್ಲ ಇಂಟ್ರಡಕ್ಷನ್ ಕೊಡಬೇಕಾದ ಅಗತ್ಯಿಲ್ಲ. ಶ್ರೋತ್ರಮಾಗತಃ, ನಿನ್ನ ಕಿವಿಗೆ ಬಿದ್ದಿರಬೇಕಲ್ವ ಈ ವಿಷಯ. ರಾವಣನ ಸಾಮರ್ಥ್ಯ, ವಿಶ್ರವಸ್ನ ಮಗ, ಅವನು ಹೇಗೆಲ್ಲ ಲೋಕದಲ್ಲಿ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದಾನೆ ಅಂತ ನಾನು ಮತ್ತೆ ವೀರಗಾಥೆಯನ್ನು ಬಿಡಿಸಿ ಹೇಳಬೇಕಾದ ಅಗತ್ಯ ಏನು ಇಲ್ಲ ಅಲ್ವಾ. ಪ್ರವೃದ್ಧ ನಿದ್ರಷ್ಟ ಸದಾ ಕುಂಭಕರ್ಣೋ ಮಹಾಬಲಃ, ಸ್ವಲ್ಪ ನಿದ್ದೆ ಜಾಸ್ತಿ ಇರುವ ಒಬ್ಬ ಅಣ್ಣ ಇದ್ದಾನೆ ಕುಂಭಕರ್ಣ ಅಂತ. ಪ್ರವೃದ್ಧ ನಿದ್ರಹ, ಸ್ವಲ್ಪ ನಿದ್ದೆ ಜಾಸ್ತಿ ಮಾಡ್ತಾನೆ ಅಷ್ಟೇ. ಅದು ಸ್ವಲ್ಪ ಅಂದರೆ ಅದೇ ಯಾರೋ ಒಬ್ಬ ತುಂಬ ಬೇಸರ ಆದಾಗ ಮಾತ್ರ ಒಂಚೂರು ಸಿಗರೇಟ್ ಏನೋ ಎಳಿತಾ ಇದ್ದ ಅಂತ. ಕೊನೆಗೆ ಆಮೇಲೆ ನಿಧಾನ ಕೇಳಿದ್ರಂತೆ, ಪಾಪ ಯಾವಾಗಲೂ ಬೇಸರದಲ್ಲೇ ಇರ್ತಾನೆ ಅಂತ. ವಿಭೀಷಣಸ್ತು ಧರ್ಮಾತ್ಮ ನತು ರಾಕ್ಷಸ ಚೇಷ್ಟಿತಃ. ವಿಭೀಷಣ ಒಬ್ಬ ಇದ್ದಾನೆ, ಅಂಥ ದುಷ್ಟಳಾದವಳು ವಿಭೀಷಣನ ಬಗ್ಗೆ ಹೇಳುವಾಗ ಧರ್ಮಾತ್ಮ ನತು ರಾಕ್ಷಸ ಚೇಷ್ಟಿತ. ಅವನಿಗೆ ನಂತರ ಎಲ್ಲ ಅಂದರೆ ಅದು ಒಂಥರ ಅವರಿಗೆ ಲೋ ಕ್ವಾಲಿಫಿಕೇಷನ್. ಅವನಿಗೆ ಸ್ವಲ್ಪ ರಾಕ್ಷಸರ ಥರ ಮಾಡ್ಲಿಕ್ಕೆ ಬರಲ್ಲ, ಅವನಿಗೆ ಹೆದರಿಸ್ಲಿಕ್ಕೆ ಬರಲ್ಲ, ಈ ನಮ್ಮ ಹಾಗೆ ಸಿಗದು ತಿನ್ಲಿಕ್ಕೆ ಬರಲ್ಲ. ನಮ್ಮ ಕುಲಕ್ಕೆ ಒಂದು ಕಳಂಕ ಅವನು. ನಮ್ಮ ಕುಲದಲ್ಲಿ ಎದುರಿಸಿ ತಿನ್ನುವಾಗ ಒಂದು ಆನಂದ ಅನುಭವಿಸಬೇಕು. ನೆತ್ತರು ಬಸಿದು, ಚರ್ಮ ಸುಲಿದು, ಮೂಳೆ ಮುರಿದು, ಎಲ್ಲ ಕಟಕಟ ಅಂತ ಬಾಯಲ್ಲಿ ಜಗದು ತಿನ್ನುವಾಗ ಒಂದು ಆನಂದ ಇದೆ, ರಾಕ್ಷಸ ಆನಂದ. ಅದನ್ನು ಅನುಭವಿಸ್ಲಿಕ್ಕೆ ಬರಲ್ಲ ಅವನಿಗೆ. ರಾಕ್ಷಸ ಚೇಷ್ಟೆಗಳಲ್ಲಿ ಸ್ವಲ್ಪವೂ ಆಸಕ್ತಿ ಇಲ್ಲ. ಧರ್ಮಾತ್ಮ ಧರ್ಮ ಧರ್ಮ ಅಂತ ಬಡ್ಕೋತಾ ಇರ್ತಾನೆ. ಏನು ನೋಡಿದರೆ ಎಲ್ಲಿ ಕೇಳಿದ್ರು ಧರ್ಮ ಅಂತ ಇರ್ತಾನೆ. ಅಂದರೆ ಅದು ಆಗದಿಂದ ರಾಮನನ್ನು ನೋಡುವ ಮುನ್ನವೂ ಅವನು ಸಹಜ ಪ್ರೀತಿ ಭಗವಂತನಲ್ಲಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಪ್ರಖ್ಯಾತ ವೀರ್ಯೌ ಚರಣೇ ಭ್ರಾತರೌ ಖರದೂಷಣೌ. ಇನ್ನೂ ಇದ್ದಾರೆ ಇಬ್ಬರು ನನಗೆ ಅಣ್ಣಂದಿರು, ಖರದೂಷಣರು, ದೊಡ್ಡಪ್ಪನ ಮಕ್ಕಳು. ತಾನಹಂ ಸಮತಿಕ್ರಾಂತ ರಾಮತ್ವ ಪೂರ್ವದರ್ಶನಾತ್. ಅವರನ್ನೆಲ್ಲ ಮಾತಾಡಿಸಿಕೊಂಡೇ ನಾನು ನಿನ್ನ ಭೇಟಿಗೆ ಬರುವ ಮುನ್ನ ಇಲ್ಲಿಗೆ ಬರುವ ಮುನ್ನ ಅವರನ್ನೆಲ್ಲ ಭೇಟಿಯಾಗೇ ಬಂದವರು. ಸಮುಪೇತಾಸ್ಮಿ ಭಾವೇನ ಭ್ರಾತರಂ ಪುರುಷೋತ್ತಮಂ. ಅದರಿಂದಾಗಿ ಇಡೀ ಲೋಕಗಳಿಗೆ ಎಲ್ಲರಿಗೂ ನಾಯಕನೆನಿಸಿದಂತಹ ಒಡೆಯನೆನಿಸಿದ ಅಣ್ಣನ
ಅಪೇಕ್ಷೆಯಂತೆ ನಾನು ಈ ದಂಡಕಾರಣ್ಯದಲ್ಲಿ ವಾಸ ಮಾಡ್ತಾ ಇದ್ದೇನೆ. ಅಂದರೆ ಭಾರತದ ಒಳಗೆ ಹೆಜ್ಜೆ ಇಟ್ಟು ಅದನ್ನು ವಶಪಡಿಸಿಕೊಳ್ಳುವುದಕ್ಕೆ ಒಂದು ಪೂರ್ವ ಸಿದ್ಧತೆಯಾಗಿ ಕರದೂಷಣರನ್ನು ಕೊಟ್ಟು ಓಡಾಟಕ್ಕಾಗಿ ನನ್ನನ್ನು ಜೊತೆಗಿಟ್ಟು ಇಲ್ಲಿಯ ವ್ಯವಸ್ಥೆಯನ್ನೆಲ್ಲ ಚೆನ್ನಾಗಿದೆಯಾ ಅಂತ ನೋಡ್ಕೊಳ್ಳಿ ಕಳಿಸಿದ್ದಾನೆ. ಹಾಗಾಗಿ ನಾನು ಇಲ್ಲಿ ಯಾರಿಗೂ ಹೆದರಬೇಕಾದವಳಲ್ಲ. ಅಹಮೇವ ಸರ್ವ ಭಯಂಕರ, ನಾನೇ ಎಲ್ಲರಿಗೂ ಭಯ ಹುಟ್ಟಿಸುವವಳು. ಅಹಂ ಪ್ರಭಾವ ಸಂಪನ್ನ ಸ್ವಚ್ಛಂದ ಬಲಗಾಮಿನಿ, ನನಗೂ ಸಹಜವಾಗಿ ತೋಳಿನಲ್ಲಿ ಬಲ ಇದೆ, ಮತ್ತು ಬೇಕಾದಲ್ಲಿಗೆ ಹೋಗಬಹುದಾದ ತಾಕತ್ತಿದೆ, ರೂಪ ಇದೆ. ಅದರಿಂದಾಗಿ ಚಿರಾಯ ಭವಮೇ ಭರ್ತ, ಡೈರೆಕ್ಟೇ. ಅದರಿಂದಾಗಿ ಬಹಳ ಕಾಲ ಚೆಲುವಿನ ಈ ಸೌಲಭ್ಯವನ್ನು ಸೌಕರ್ಯ ರೂಪದಲ್ಲಿ ಪಡೆದು ಅನುಭವಿಸ್ಲಿಕ್ಕೋಸ್ಕರ ನನಗೆ ಗಂಡನಾಗು. ನೀನು ಗಂಡನಾದರೆ ಇದೆಲ್ಲ ನಿಂದೆ. ಇಲ್ಲಿಯ ನನ್ನ ಓಡಾಟ, ನನ್ನ ಸಾಮರ್ಥ್ಯ, ನನ್ನ ಈ ನಿರ್ಭಯವಾಗಿ ಇಷ್ಟೆಲ್ಲ ಇದರ ಮೇಲೆ ಆಳ್ವಿಕೆ, ನನ್ನ ಸೇನೆ, ನನಗೆ ಇರುವಂಥ ಜೊತೆಗಿನವರು, ರಾವಣನ ಸಹಕಾರ ಸಿಕ್ಕಿದ ಮೇಲಂತೂ ನಿನ್ನನ್ನು ಆಮೇಲೆ ಯಾರೂ ಟಚ್ಚು ಮಾಡಲ್ಲ. ಮನಸ್ಸಲ್ಲಿ ನಿನ್ನ ಬಗ್ಗೆ ಯಾರೂ ಅವನಿಗೊಂದು ತೊಂದರೆ ಮಾಡಬೇಕು ಅಂತ ಆಲೋಚನೆಯೂ ಮಾಡಲ್ಲ. ನಿನ್ನ ಕಡೆ ತಲೆಗೆ ತಲೆ ಹಾಕಿ ನಿನ್ನ ದಿಕ್ಕಿಗೆ ತಲೆ ಹಾಕಿಯೂ ಮಲಗಲ್ಲ. ಚಿರಾಯಮಯ ಭವ ಭರ್ತ, ಬಹಳ ದೀರ್ಘಕಾಲ ಬಾಳಬೇಕು ಅಂದರೆ ಅದು ಥ್ರೆಟ್ಟೂ ಹೌದು, ಪ್ರಪೋಸಲ್ಲೂ ಹೌದು. ಪ್ರಪೋಸ್ ಮಾಡುವ ರೀತಿ ಅದರ ರಾಕ್ಷಸರ ಹಾಗೆ ಬಿಡಿ, ಯಾವುದು ಅವರಿಗೆ ಒಂದು ಭಾವನೆಗಳು, ಪ್ರೀತಿ ಅನ್ನೋ ಆ ಸಂವೇದನೆ ಇದೆಲ್ಲ ಬಿಟ್ಟು ಬಂದವುಗಳೇ. ಚಿರಾಯಮೇ ಭವ ಭರ್ತ, ಬಹಳ ಕಾಲ ಬದುಕಬೇಕು ಅಂತಿದ್ರೆ ನನಗೆ ಗಂಡನಾಗು ಮತ್ತು ನನಗೆ ಗಂಡನಾಗು, ಎರಡೂ ಅಪೇಕ್ಷೆ ಇದೆ. ನನಗೆ ಗಂಡನಾಗು, ಬಹಳ ಕಾಲ ಬದುಕಬೇಕು ಅಂದರೆ ಗಂಡನಾಗು. ಸೀತೆಯ ಕಿಂಕರಿಷ್ಯಸಿ, ಈ ಎಳೆ ನಿಂಬೆಕಾಯನ್ನು ತೊಗೊಂಡು ಏನು ಮಾಡ್ತಿ? ಇವಳಿಂದ ಏನೂ ಆಗಲ್ಲ ನಿನಗೆ. ನಿನಗೆ ನಿನ್ನ ತೋಳಿನಲ್ಲಿ ಆ ಹೆದೆ ಏರಿಸಿದ ಬಲವನ್ನು ಕಂಡ್ರೆ ನಿನಗೆ ಒಳ್ಳೆ ತಾಕತ್ತಿದೆ ಅಂತ ಅನಿಸುತ್ತೆ. ನಿನಗೆ ಇರುವವನಿಗೆ ತಾಕತ್ತಿರುವ ಹೆಣ್ಣೇ ಬೇಕು. ಇದು ಯಾವುದೋ ಪಾಪದ ಹೆಣ್ಣನ್ನು ಜೊತೆಗಿಟ್ಕೊಂಡು ನೀನೇನು ಸುಖ ಪಡ್ತಿ? ಸೀತೆಯ ಕಿಂಕರಿಷ್ಯಸಿ. ನೋಡಿ ಅವರವರ ದೃಷ್ಟಿ ಹೇಗಿರುತ್ತೆ ಅಂತ. ಅವಳು ಹೇಳುತ್ತಾಳೆ, ವಿಕೃತಾಚ ವಿರೂಪಾಚ, ಈ ಸೀತೆ ನೋಡಲಿಕ್ಕೆ ಅತ್ಯಂತ ವಿಕಾರವಾಗಿದ್ದಾಳೆ. ನಚೇಯಂ ಸದೃಶೀತವ, ಇವಳು ನಿನಗೆ ಸ್ವಲ್ಪವೂ ಸೆಟ್ಟೇ ಆಗಲ್ಲ. ಅವರು ವಾಲ್ಮೀಕಿಗಳು ಯಾವುದನ್ನು ಹೇಳಿದ್ರು ಅದನ್ನು ಅವಳ ಮೇಲೆ ಯಾವಾಗಲೂ ಹಾಗೆ. ಅದು ನಮಗೆ ಯಾವುದು ಗೊತ್ತಿರುತ್ತೋ ನಮ್ಮ ಬಗ್ಗೆ ಅದನ್ನು ಆದಷ್ಟು ಬೇಗ ಇನ್ನೊಬ್ಬರ ಮೇಲೆ ಹೇಳಿದರೆ ಆ ವಿಷಯ ನಾವಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತಾ ಇರೋದಕ್ಕೆ ಪ್ರಯತ್ನಿಸೋದು. ವಸ್ತುತಃ ನನಗೆ ಭಯ ಇರುತ್ತೆ, ಉಳಿದವರಿಗೆ ಭಯ ಪಡಬೇಡಿ ಅಂತ ಹೇಳ್ತಾ ಇರೋದು. ಅಥವಾ ನನಗೇನೋ ಲಾಸ್ ಆಗಿದೆ, ನಿಮ್ಗೆ ಯಾರಿಗೂ ಲಾಸ್ ಆಗ್ಲಿಕ್ಕೆ ಬಿಡಲ್ಲ. ಈ ಬುದ್ಧಿಜೀವಿಗಳದ್ದೆಲ್ಲ ಇರುತ್ತಲ್ಲ ಬೇಕಾದಷ್ಟು ಡೈಲಾಗ್ಗಳು, ಇದೆಲ್ಲ ಸಹಜ ಒಂದು ಲೋಕದಲ್ಲಿರುವ ಭಾವನೆ. ಆ ಶೂರ್ಪನಖಿಯು ಯಥಾ ಪ್ರಕಾರ ಹೇಳ್ತಾಳೆ, ಅಹಮೇವ ಅನುರೂಪಾತೆ, ನಿನಗೆ ಅತ್ಯಂತ ಅನುರೂಪಾಳಾದವಳು ನಾನೇ. ಭಾರ್ಯಾರೂಪೇಣ ಪಶ್ಯಮ, ಒಂದು ಬಾರಿ ನನ್ನನ್ನು ನಿನ್ನ ಹೆಂಡತಿ ಅಂತ ಯೋಚನೆ ಮಾಡು, ಎಂಥ ಆನಂದ ಆಗುತ್ತೆ, ಎಂಥ ಖುಷಿಯಾಗುತ್ತೆ. ಇವಾಂ ವಿರೂಪಾಂ ಅಸತೀಂ ಕರಾಳಾಂ ನಿರ್ಣತೋದರೀಂ, ಹೊಟ್ಟೆನೇ ಇಲ್ಲ ಅವಳಿಗೆ, ತಿಂದದ್ದೆಲ್ಲ ಹೋಗಬೇಕು. ಇವಳು ಗುಡಾಣ, ಅವಳು ಹೇಳುದು ಹೊಟ್ಟೆನೇ ಇಲ್ಲ ಅವಳಿಗೆ. ನಿರ್ಣತೋದರೀಂ ಕರಾಳಾಂ, ಅತ್ಯಂತ ಭಯಾನಕವಾಗಿದ್ದಾಳೆ ನೋಡಲಿಕ್ಕೆ. ಅಸತೀಂ, ಒಂದು ಚೂರು ಮೈಯಲ್ಲಿ ಶಕ್ತಿ ಸಾಮರ್ಥ್ಯ, ತೆಳ್ಳಗಿನ ಕಡ್ಡಿ ಇದ್ದಾಗಿದ್ದಾಳೆ. ಇವಳನ್ನು ಏನು ಮಾಡ್ತೀನಿ ನೀನು? ಅನೇನತೆ ಸಹ ಭ್ರಾತ್ರ ಭಕ್ಷಯಿಷ್ಯಾಮಿ ಮಾನುಷೀಂ, ನಿನಗೆ ಅವರಿದ್ದರೆ ತಾನೇ ಕಷ್ಟ. ಯಾಕಂದರೆ ಅವಳನ್ನು ತೋರಿಸುವಾಗ ಅವರನ್ನು ನೋಡ್ತಾ ಇದ್ದಾನೆ ರಾಮಚಂದ್ರ. ನೋಡುವಾಗ ನಿನಗೆ ಅವರು ಅದಕ್ಕೆಂದ್ರೆ ರಾಮಚಂದ್ರ ಹೇಳುವಾಗ ನನ್ನನ್ನು ಅನುಸರಿಸಿ ಬಂದವನವನು, ಇವಳು ನನ್ನ ಹೆಂಡತಿ, ಹಾಗಾಗಿ ಇವರಿಬ್ಬರ ರಕ್ಷಣೆ ನನ್ನ ಹೊಣೆಗಾರಿಕೆ ಅನ್ನುವ ರೀತಿಯಲ್ಲಿ ಅವನು ಹೇಳಿದ್ದಾನೆ. ನಿನಗೆ ಆ ಹೊಣೆಗಾರಿಕೆಯ ಕಷ್ಟವೇ ಇಲ್ಲ. ಭಕ್ಷಯಿಷ್ಯಾಮಿ, ತಿಂದು ಬಿಡ್ತೇನೆ. ಆಮೇಲೆ ನನ್ನ ಹೊಟ್ಟೆಯಲ್ಲಿ ಇರ್ತಾರೆ, ಕ್ಷೇಮವಾಗಿರ್ತಾರೆ, ಆನಂದವಾಗಿರ್ತಾರೆ, ಹೆದರಬೇಕಾದ ಅಗತ್ಯವೇ ಇಲ್ಲ ಅಂತ. ಹೀಗೆ ತತಃ ಪರ್ವತ ಶೃಂಗಾಣಿ, ಆಮೇಲೆ ತಿಂದ ಮೇಲೆ ಏನು ಅಂತ ಕೇಳಬೇಡ. ಮತ್ತು ನನ್ನ ಜೊತೆಗೆ ನಿನಗೆ ವಿಹಾರಕ್ಕೆ ಪಿಕ್ನಿಕ್ಗೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತಂದರೆ ನೀನು ಯೋಚನೆ ಮಾಡಬೇಕು. ಇಂಥ ಜಾಗಕ್ಕೆ ನೀನಾಗಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ತತಃ ಪರ್ವತ ಶೃಂಗಾಣಿ, ನಾವು ಹಾರೋದೇ ಸೀದ ಪರ್ವತದ ಬೆಟ್ಟದ ಮೇಲೆ, ಅಲ್ಲೇ ಓಡಾಡುವುದು. ವನಾನಿ ವಿವಿಧಾನಿ ಚ, ಬಗೆ ಬಗೆಯ ಕಾಡುಗಳಿಗೆ ಹೋಗಿ ಸೇರೋಣ. ಈ ಏನೋ ಹುಚ್ಚುಚ್ಚು ಅಡ್ವೆಂಚರು ಅಂತ ಹೇಳಿ ಆಕಾಶಕ್ಕೆ ಹೀಗೆ ಎತ್ತಿ ಬಿಸಾಕುದು ಇದೆಲ್ಲ ಇರುತ್ತಲ್ಲ, ಅದು ಇಂಥದ್ದು ರಾಕ್ಷಸಿ ಪ್ರವೃತ್ತಿಗಳದ್ದೇ ಎಲ್ಲ. ಪಶ್ಯನ್ ಸಹಮಯಾ ಕಾಂತ ದಂಡಕಾನ್ ವಿಚರಿಷ್ಯಸಿ, ನಿನಗೆ ಬೇಕಾದ ಬಗೆಯ ಎಲ್ಲವನ್ನೂ ಸಂತೋಷದಿಂದ ಅನುಭವಿಸ್ತಾ ನನ್ನ ಜೊತೆಗೆ ಆನಂದದಿಂದ ಈ ದಂಡಕದಲ್ಲಿ ಹೆಜ್ಜೆಯ ಜೊತೆಗೆ ಹೆಜ್ಜೆ ಇಡ್ತಾ
ಕೈಯ ಜೊತೆಗೆ ಕೈ ಕಟ್ಟಿಕೊಂಡು ಆನಂದದಿಂದ ಓಡಾಡುವುದಕ್ಕೆ ಸಿಗುವ ಅನುಕೂಲ ನಿನಗೆ ಬೇರೆ ಎಲ್ಲೂ ಸಿಗುವುದಿಲ್ಲ. ಏವ ಮುಕ್ತಸ್ಸ ಕಾಕುಸ್ಥಃ ಪ್ರಹಸ್ಯ ಮದಿರೇಕ್ಷಣಂ ಇಯಂ ವಚನ ಮಾರೇಭೆ ವಕ್ತುಂ ವಾಕ್ಯ ವಿಶಾರದಃ. ಹೀಗೆ ಹೇಳುವಾಗ ರಾಮಚಂದ್ರನಿಗೆ ಜೋರು ನಗು ಬರುತ್ತೆ. ಅಂದರೆ ನಗು ಬರುವುದಕ್ಕೆ ತುಂಬ ಕಾರಣಗಳಿವೆ. ಏನು ಕಾರಣ, ಏನಾಯಿತು ಅಂತ ಅನ್ನೋದನ್ನು ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಬ್ರಹ್ಮಸ್ವರೂಪಾ ಪರಮಾ ಜ್ಯೋತಿರೂಪಾ ಸನಾತನೀ ಸರ್ವವಿದ್ಯಾಧಿದೇವಿ ಯಾ ತಸ್ಯೈ ವಾಚೇ ನಮೋ ನಮಃ. ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಅರ್ಜುನ, ಪ್ರತಿಯೊಂದನ್ನು ಬಿಡಿಸಿ ಹೇಳು. ಕೇಳುವುದಕ್ಕೆ ತಾಳ್ಮೆ ಇದೆ. ಕೇಳಿ ಅಯ್ಯೋ ಸಾಕಾಯಿತು ಅಂತನ್ನುವ ಬೇಸರ ನನಗೆ ಯಾವತ್ತೂ ಹುಟ್ಟುವುದಿಲ್ಲ. ಇದರಲ್ಲಿ ತೃಪ್ತಿ ಇಲ್ಲ. ಕೇಳಿದಷ್ಟು ಆನಂದವನ್ನು ಅನುಭವಿಸ್ತೇನೆ. ಯಾಕೆಂದರೆ ನಿನ್ನ ಬಗ್ಗೆ ನಿನ್ನ ಬಾಯಲ್ಲಿ ಕೇಳುವುದು ಅಂತನ್ನುವ ಒಂದು ಅವಕಾಶ ಸಿಗುವುದೇ ಜಗತ್ತಿನಲ್ಲಿ ಒಂದು ಅದ್ಭುತಗಳಲ್ಲಿ ಅದ್ಭುತ, ಅಸಾಧ್ಯದಲ್ಲಿ ಅಸಾಧ್ಯ. ಅಂಥದ್ದು ಒದಗಿದೆ ಅಂತಂದಾಗ ನೀನು ಹೇಳುವವನಾಗು, ನಾನು ಕೇಳುವವನಾಗ್ತೇನೆ. ಇದಕ್ಕಿಂತ ಮಿಗಿಲಾದ ಅಮರ್ದು. ಆ ಅಮರ್ದು ಹೋಗಿ ಮರ್ದು ಉಳಿದಿದೆ. ಅಮೃತ ಶಬ್ದ ಅಮರ್ದು ಆಯಿತು. ಆಮೇಲೆ ಅದರಲ್ಲಿ ಹೋಯಿತು, ಹೇಳೋದು ಕಷ್ಟ ಆಯಿತು. ಮರ್ದು ಉಳಿಯಿತು. ಮರ್ದು ಅಂದರೆ ಮದ್ದು. ಅಮೃತ ಶಬ್ದದಿಂದ ಮದ್ದು, ಮರ್ದು, ಅಮರ್ದು ಈ ಎಲ್ಲ ಶಬ್ದಗಳು ಅಮೃತ ಶಬ್ದದ್ದೇ. ಹೀಗೆ ಅಮೃತಂ ಅದನ್ನು ಸ್ವೀಕರಿಸಲಿಕ್ಕಿರುವಾಗ ಬೇರೆ ವಿಷಯದ ಬಗ್ಗೆ ಯಾಕೆ ಯೋಚಿಸಬೇಕು? ಬೇಕಾಗಿಲ್ಲ. ಭಗವಂತ ಹೇಳ್ತಾನೆ, ಅವನು ಕೇಳಿದ ಪ್ರಶ್ನೆಗಳಲ್ಲಿ ಅನೇಕ ಸಂಗತಿಗಳು ಕ್ಲಾರಿಫಿಕೇಷನ್ಗೋಸ್ಕರ ಮತ್ತೆ ಮುಂದಿಟ್ಟ ಹಾಗಿತ್ತು. ನೀನು ಭೂತಭಾವನ, ಭೂತೇಶ, ದೇವದೇವ, ಜಗತ್ಪತೆ, ಪರಮಂ, ಪುರುಷಂ, ದಿವ್ಯಂ, ಆದಿದೇವಂ, ಅಜಂ, ವಿಭುಂ ಇದೆಲ್ಲವನ್ನು ಹೇಳಿದ್ದಾನೆ. ಭಗವಂತ ಅಷ್ಟು ಹೇಳಿದ ತಕ್ಷಣ ಮೊದಲು ತೆಗೆದ ಶಬ್ದ ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಈ ಹಂತ ಶಬ್ದ ಇದೆಯಲ್ವಾ, ಅಬಬಬಬ ಆನಂದ ಅನ್ನುವ ಶಬ್ದದ ಹಾಗೆ. ಅಯ್ಯಪ್ಪ ಎಂಥ ಒಳ್ಳೆ ಪ್ರಶ್ನೆ ಕೇಳಿದೆಯೋ ಪುಟ್ಟ ಅಂತ ಹೇಳುವಾಗ ಆ ಒಂದು ಕೇಳಿದ ಪ್ರಶ್ನೆಯಲ್ಲೇ ಸ್ವಾರಸ್ಯವನ್ನು ಗಮನಿಸಿ ಹಂತ. ನನಗೆ ತುಂಬ ಸಂತೋಷ ಆಯಿತು, ನೀನು ಕೇಳಿದ ಪ್ರಶ್ನೆಯಿಂದಲೇ ಸಂತೋಷ ಆಯಿತು. ಹಂತ, ಅಬ್ಬ ಒಳ್ಳೆ ಪ್ರಶ್ನೆ ಕೇಳಿದಿ. ತೇ ಕಥಯಿಷ್ಯಾಮಿ, ನಿನಗೆ ಖಂಡಿತ ಹೇಳ್ತೇನೆ. ನಿನಗೆ ಹೇಳೋದಿಲ್ಲ ಅಂತ ಯಾರು ಹೇಳಿದ್ದು? ಏನು? ದಿವ್ಯಾಹಿ ಆತ್ಮವಿಭೂತಯ. ನೀನು ಹೇಳಿದ್ದು ಹೌದು. ಆತ್ಮವಿಭೂತಿಗಳು ದಿವ್ಯಾಹ, ಲೆಕ್ಕಕ್ಕೆ ಸಿಗದಷ್ಟು. ಅದು ಈ ಲೋಕದ ಎಲ್ಲ ವಿಷಯಗಳಿಗೂ ನೇರವಾಗಿ ಸುಲಭದಲ್ಲಿ ಗ್ರಹಿಸಲಿಕ್ಕೆ ಆಗದೇ ಇರುವಷ್ಟು ವಿಚಿತ್ರವಾದದ್ದು, ವಿಶಿಷ್ಟವಾದದ್ದು. ಅದರಿಂದಾಗಿ ದಿವ್ಯಾಹಿ ಆತ್ಮವಿಭೂತಯ. ಈ ವಿಭೂತಿಗಳು ಅತ್ಯಂತ ಈ ಲೋಕದ ಮೇರೆಯನ್ನು ಮೀರಿರುವವುಗಳೇ ಮೇಲ್ನೋಟಕ್ಕೆ ಗೊತ್ತಾಗುವುದಿಲ್ಲ. ಇಲ್ಲೇ ಇದೆ, ಆದರೆ ಈ ಲೋಕದ ಸಾಮಾನ್ಯ ಕಣ್ಣಿಗೆ ಗುರುತಿಸ್ಲಿಕ್ಕೆ ಆಗದೇ ಇರುವಂಥದ್ದು. ಆದರೆ ವಿಸ್ತರೇಣ ಆತ್ಮನೋ ಯತ್ ಅಂತ ಕೇಳಿದಿ. ವಿಸ್ತಾರವಾಗಿ ಬಿಡಿಸಿ ಎಲ್ಲವನ್ನೂ ಹೇಳಿ ಅಂತ ಕೇಳಿದಿ. ಯಾಕಂದರೆ ಅಶೇಷೇಣ ವಕ್ತುಂ ಅರ್ಹಸಿ ಅಂತ. ಅದಕ್ಕೆ ಹೇಳ್ತಾನೆ, ನಾನು ಪ್ರಾಧಾನ್ಯತಃ ಕಥಯಿಷ್ಯಾಮಿ. ತಿಳ್ಕೊಳ್ಳೇಬೇಕಾದ ಕೆಲವು ಸಂಗತಿಗಳಿವೆ. ಪ್ರಾಧಾನ್ಯತಃ ಪ್ರಧಾನವಾದ ಕೆಲವು ಅಂಶಗಳನ್ನು ಹೇಳ್ತೇನೆ. ನಾಸ್ತ್ಯಂತೋ ವಿಸ್ತಾರಸ್ಯಮೇ. ನಿನಗೆ ಕೊನೆ ತನಕ ಹೇಳಬೇಕು ಅಂತಂದರೆ ಕೊನೆ ಇದ್ದರೆ ತಾನೇ ಕೊನೆ ತನಕ ಹೇಳೋದು. ಈಗ ಓಟ ಸ್ಪರ್ಧೆಯಲ್ಲಿ ಇಲ್ಲಿ ತನಕ ಓಡಬೇಕು ಅಂತ ಹೇಳಿದರೆ ಅಲ್ಲಿ ತನಕ ಓಡಲಿಕ್ಕೆ ಒಂದು ಪಾಯಿಂಟ್ ಇದೆ, ಅಲ್ಲಿಗೆ ಓಡಿ ಬಂದರೆ ಆಯಿತು. ಇದು ನನ್ನ ವಿಭೂತಿಗಳಿಗೆ ಇಲ್ಲಿ ತನಕ ಕೊನೆ ಅಂತ ಇಲ್ಲಲ್ಲ. ನಾಸ್ತಿ ಅಂತಹ ವಿಸ್ತರಸ್ಯಮೇ. ನನ್ನ ವಿಭೂತಿಯ ವಿಸ್ತಾರಕ್ಕೆ ಒಂದು ಕೊನೆಯನ್ನು ನಿನಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತಿದೆ. ನಿನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಿನಗೆ ಅಷ್ಟು ತಿಳ್ಕೊಳ್ಳುವ ತಾಕತ್ತಿಲ್ಲ. ನಿನಗೆ ಎಷ್ಟು ಹಸಿವಾಗಿದೆ ಅಷ್ಟು ಊಟ ಹಾಕೋದು. ನನಗೆ ಊಟ ಹಾಕ್ಲಿಕ್ಕೆ ತಾಕತ್ತಿದೆ ಅಂತ ಎರಡೆರಡು ಷಟ್ಕದಲ್ಲೂ ಬಳಸ್ಬೋದು. ಹೊಟ್ಟೆಯಲ್ಲಿ ಇರುವ
ತೆಗೆದುಕೊಳ್ಳೋನ ತಾಕತ್ತು ನೋಡ್ಕೋಬೇಕಲ್ವ. ಹಾಗಾಗಿ ನಾಸ್ತಿ ಅಂತಹ ನನ್ನ ರೂಪಗಳಿಗೆ ಕೊನೆ ಇಲ್ಲ, ಮಿತಿ ಇಲ್ಲ, ಅದಕ್ಕೆ ಇಷ್ಟೇ ಅಂತನ್ನುವ ಒಂದು ಚೌಕಟ್ಟಿಲ್ಲ. ಅದರಿಂದಾಗಿ ಆದರೆ ಹೇಳ್ತೇನೆ, ಅಂತ ಖುಷಿಯಿಂದಲೇ ಹೇಳ್ತೇನೆ, ಸಂತೋಷದಿಂದಲೇ ಹೇಳ್ತೇನೆ, ನಿನಗೆ ಬೇಕಾದ್ದನ್ನೇ ಹೇಳ್ತೇನೆ, ಅದರಲ್ಲೂ ಪ್ರಧಾನವಾದದ್ದನ್ನೇ ತಿಳಿಸ್ತೇನೆ. ಅದು ತಿಳಿದ್ರೆ ಕೆಲವೊಂದು ಸರ್ತಿ ಅದು ಒಂದು ಗೊತ್ತಾಯಿದ್ರೆ ಉಳಿದದ್ದೆಲ್ಲ ಗೊತ್ತಾಗುತ್ತೆ. ಪ್ರಾಧಾನ್ಯ ಉಪನಿಷತ್ತಿನಲ್ಲಿ ಉದಾಹರಣೆಗಳನ್ನು ಕೊಡುವಾಗ ವಾಚಾರಂಭಣಂ ವಿಕಾರೋ ರಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ ಅನ್ನುವ ಮಾತು ಹೇಳ್ತಾ, ಪ್ರಧಾನವಾದಂತಹ ಭಾಷೆಯಾಗಿ ಸಂಸ್ಕೃತ ಒಂದನ್ನು ತಿಳಿದರೆ ಉಳಿದ ಎಲ್ಲ ಭಾಷೆಗಳ ಮೂಲ ಅವನಿಗೆ ಅರಿಯುವುದು ಸುಲಭ ಆಗುತ್ತೆ. ಅದರ ಒಳಗಿನ ಏನು ಸಾರ ಇದೆ ಅದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅವನಿಗೆ ಶಕ್ತಿ ಬರುತ್ತೆ. ಅದರಿಂದಾಗಿ ಪ್ರತಿಯೊಂದು ಭಾಷೆಯ ಮೂಲ, ಹಾಗಾದರೆ ಸಾಮಾನ್ಯ ಅರ್ಥ ಮಾಡುವಾಗ ಅಲ್ಲಿ ಶಬ್ದ ಕಾಣುವುದು ಅದರ ಪ್ರಯೋಜನ ಇದರಿಂದ ಸಿಗುತ್ತೆ ಅಂತ. ಬೇರೆ ಭಾಷೆಗಳನ್ನು ಓದಿದ್ರಿಂದ ಸಿಗುವ ಪ್ರಯೋಜನ ಸಂಸ್ಕೃತದಿಂದ ಸಿಗುತ್ತಾ ಅಂದರೆ ಕೆಲಸ ಸಿಗದೇ ಇರ್ಬೋದು. ನಿಮ್ಗೆ ಆ ಭಾಷೆಯನ್ನು ಓದಿದ್ರಿಂದ ಒಂದು ಕೆಲಸ ಸಿಗುತ್ತೆ ಅಂತ ಇದ್ದದ್ದು ಸಿಗದೇ ಇರ್ಬೋದು. ಆದರೆ ಆ ಭಾಷೆಯಿಂದ ನಮಗೇನು ತಿಳುವಳಿಕೆ ಬೇಕು, ಅಂತರಂಗದ ತಿಳುವಳಿಕೆ, ಅದು ನಿರಂತರ ಸಿಗ್ತಾ ಇರುತ್ತೆ. ಯಾಕೆ ಹಾಗೆ? ಪರೀಕ್ಷೆಗೋಸ್ಕರ ಓದಿದರೆ ಏನು ಉಪಯೋಗ ಇಲ್ಲ. ನಮಗೋಸ್ಕರ ಓದಿದರೆ ಅದು ನಮ್ಮ ಆತ್ಮಸಾತ ಆದರೆ ಇನ್ನು 100, 1000, 10,000 ವರ್ಷ ದಾಟಿದರೂ ಈ ಭಾಷೆ ಹೀಗೆ ಇರುತ್ತೆ. ಯಾಕೆಂದರೆ ನಮಗೆ ರಾಮಾಯಣದ ಭಾಷೆ ಈಗಲೂ ಇದೆ, ಮಹಾಭಾರತದ ಭಾಷೆ 5,000 ವರ್ಷದ ಈಚೆಗೆ ನಾವು ಇತಿಹಾಸದಿಂದಲೇ ಅದು ದಾಖಲೆಯಾಗಿ ಬಂದದ್ದು ನೋಡಿದ್ದೇವೆ. ಕಾಳಿದಾಸ 2,000 ವರ್ಷದ ಹಿಂದಿದ್ದು ಬರೆದಿದ್ದು ಈಗಲೂ ಸಿಗ್ತಾ ಇದೆ. 1000 ವರ್ಷದ್ದಿದೆ, 500 ವರ್ಷದ್ದಿದೆ, ಈಗ ಇದ್ದಿದ್ದು ಇನ್ನೂ 1,000 ವರ್ಷ ಬದುಕುವಂಥದ್ದಿದೆ. ನಾವು ಎಷ್ಟು ಬಾರಿ ಹುಟ್ಟಿ ಬಂದಾಗಲೂ ಮೂಲವಾದ ಈ ಭಾಷೆ ಅದು ಪ್ರಧಾನ ಅಂತ ಹೇಳಿದ್ರೆ ಈ ಅರ್ಥದಲ್ಲಿ. ಪ್ರಧಾನ ಅಂದರೆ ಯಾವುದನ್ನು ತಿಳಿದರೆ ಆಮೇಲೆ ಅದರ ಬೈ ಪ್ರಾಡಕ್ಟ್ ತಾನಾಗೇ ಬರುತ್ತೆ. ಅದು ಸೃಷ್ಟಿಯಾಗುವಾಗ ಅದರ ಬೈ ಪ್ರಾಡಕ್ಟ್ ತಾನಾಗೇ ಸೃಷ್ಟಿಯಾಗುತ್ತೆ. ಅದಕ್ಕೆ ಮತ್ತೆ ಪ್ರತ್ಯೇಕ ಇನ್ನೊಬ್ಬರು ಬಂದು ಇಂತಿಂಥ ಪದಾರ್ಥಗಳನ್ನು ತಗೊಳ್ಬೇಕಂದ್ರೆ ಇದನ್ನೆಲ್ಲ ನೀವು ಖರೀದಿಸಬೇಕು ಅಥವಾ ಇದನ್ನು ನೀವು ಕೆಲಸ ಮಾಡಲೇಬೇಕು ಅನ್ನೋ ವ್ಯವಸ್ಥೆ ಇಲ್ಲ. ಅದು ಮಾಡಿದರೆ ಅದರ ಜೊತೆಗೆ ಇದು ಬಂದೇ ಬರುತ್ತೆ. ಹೇಗೆ ಎಲ್ಲ ನದಿಯನ್ನು ಮೀರಿ ಪ್ರವಾಹ ಉಕ್ಕಿ ಹರಿದಾಗ ಮತ್ತೆ ಬಾವಿಯನ್ನು ತುಂಬಿಸಲಿಕ್ಕೆ ಬೇರೆ ನೀರು ತರಬೇಕಾ? ಬಾವಿಯ ನೀರು ತಾನಾಗಿ ತುಂಬಿಕೊಳ್ಳುತ್ತೆ. ಅದಕ್ಕೆ ಮತ್ತೆ ಪ್ರತ್ಯೇಕವಾದ ನೀರು ತುಂಬಿಸಬೇಕಾದ ಅಗತ್ಯ ಇಲ್ಲ. ಹೊಳೆ ತುಂಬಿದೆ ಅಂದಮೇಲೆ ನದಿ ಅದು ಸರೋವರ ಆಗಲಿ ಬಾವಿ ಆಗಲಿ ತುಂಬಿದ ಹಾಗೇನೆ. ಅದನ್ನು ಮತ್ತೆ ತುಂಬಿಸ್ಲಿಕ್ಕೋಸ್ಕರ ಅಲ್ಲಿಂದ ನೀರು ತರಿಸ್ಬೇಕಾದಿಲ್ಲ. ಯಾಕೆಂದರೆ ನೀರು ಚೆನ್ನಾಗಿ ಎಳ್ಕೊಂಡಾಗ ಒಸರು ಎಲ್ಲ ಪರಿಸರಕ್ಕೂ ಕೂಡ ತಾನಾಗಿ ಒಳಗಿನಿಂದ ತುಂಬಿಕೊಳ್ಳುತ್ತೆ. ನೀವು ತೋಟಕ್ಕೆ ನೀರು ಬಿಡುವ ಬಾವಿಯಲ್ಲಿ ಅಕಸ್ಮಾತ್ ಪಂಪ್ ಹಾಕಿ ಎಳೆದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ನೀರಷ್ಟೇ ಇರುತ್ತೆ. ಮಳೆ ಬಂದಿದ್ದಲ್ಲ, ಭೂಮಿಯ ಅಡಿಭಾಗದಲ್ಲಿ ನೀರಿದೆ ಅಂಥ ಜಾಗಗಳನ್ನು ನೋಡಿನೇ ಹಿಂದೆ ಬಾವಿ ತೋಡ್ತದೆ. ಈಗ 1,000 ಅಡಿ 2,000 ಅಡಿ ನೀರು ಬರಲಿಲ್ಲ ಅಂತ ಬೆಪ್ಪು ತಗಡಿದ್ಗಳ ಥರ ನಾವು ಭೂಮಿಯನ್ನೆಲ್ಲ ಹಾಳು ಮಾಡಿ ಆಮೇಲೆ ಈಗ ವ್ಯಥೆಪಟ್ಟು ಭೂಮಿಯನ್ನು ಬೈದ್ರೆ ಉಪಯೋಗ ಇಲ್ಲ. ಆದ್ದರಿಂದ ನನ್ನ ವಿಷಯದಲ್ಲಿ ತಿಳ್ಕೊಳ್ಬೇಕಾದ ಸಂಗತಿಯನ್ನು ನಾನೇ ಹೇಳಬೇಕು ಅಂತ ನೀನು ಒಪ್ಕೊಂಡಿದ್ದು ನನಗೆ ಬಹಳ ಸಂತೋಷ ಆಯಿತು. ನನಗೆ ಗೊತ್ತಿದೆ ಅನ್ನೋದನ್ನು ಹೇಳಿದಿ, ನಾನೇ ಹೇಳಬೇಕಾದ್ದು ಅಂತ ಹೇಳಿದಿ, ಎಲ್ಲವನ್ನೂ ಹೇಳು ಅಂತ ಹೇಳಿದ್ರಿ. ಅದರಲ್ಲೂ ವಿಶಿಷ್ಟವಾದ ವಿಭೂತಿಯ ರೂಪಗಳೇ ತಿಳ್ಕೊಳ್ಬೇಕು ಅಂತ ಆಸೆ ಪಟ್ಟಿದ್ದಿ. ಇದೆಲ್ಲದಕ್ಕೂ ನನ್ನ ಸಹಮತ ಇದೆ. ಆದರೆ ನಿನಗೆ ಎಷ್ಟು ತಿಳಿಸಿದರೆ ಸಾಕೋ ಅಂತಹ ಪ್ರಧಾನವಾದ ಅಂಶಗಳನ್ನು ಮಾತ್ರ ಹೇಳ್ತೇನೆ, ಅದನ್ನು ನೀನು ಕೇಳಿಸಿಕೋ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವ ಚ. ಹಂತ ಅನ್ನೋದು ಹಿಂದೆ ಬಂದ ಪದ್ಯದಲ್ಲಿ ಅವ್ಯಯ. ತೇ ನಿನಗೆ ಷಷ್ಠಿ ಏಕ. ಕಥಯಿಷ್ಯಾಮಿ ಕಥಯಿಷ್ಯಾಮಿ ಲೃಟ್ ಉತ್ತಮ ಏಕ. ದಿವ್ಯಾಹ ಹಿ ಆತ್ಮವಿಭೂತಯ ಹಿಂದೆ ಬಂತು. ಸ್ತ್ರೀಲಿಂಗ ಪ್ರಥಮ ಬಹು. ಹಿ ಆತ್ಮ ಹ್ಯಾತ್ಮ ಎಣ್. ಪ್ರಾಧಾನ್ಯತಃ ತಸ್ ಪ್ರತ್ಯಯ ಬಂದು ಅವ್ಯಯ. ಕುರುಶ್ರೇಷ್ಠ ಸಂಬೋಧನೆ. ಕುರುಗಳಲ್ಲಿ ಶ್ರೇಷ್ಠನೇ ಅಂದರೆ ಈ ಶಬ್ದವನ್ನು ಹಾಕುವ ಮೂಲಕ ನಿನಗೆ ನಿಜವಾಗಿಯೂ ಆ ಅರ್ಹತೆ ಇದೆ. ಪ್ರಾಧಾನ್ಯವಾದ ಸಂಗತಿಗಳನ್ನು ಕೇಳುವ ಅರ್ಹತೆ ನಿನಗಿದೆ. ಯಾವುದೋ ಸುಮ್ಮನೆ ಒಂದೆರಡು ಕಣ್ಣೊರೆಸುವ ತಂತ್ರದ ಹಾಗೆ ಯಾವುದೋ ಒಂದು ಅಪರೂಪಕ್ಕೇನೋ ಒಂದೆರಡು ಹೇಳಿ ಕಳಿಸುವಂಥದ್ದಲ್ಲ. ನೀನು ಕೇಳಲಿಕ್ಕೆ ಯೋಗ್ಯವಾದದ್ದನ್ನು ಪ್ರಧಾನವಾದ ಸಂಗತಿಯನ್ನು ಕೇಳ್ತಿ. ಯಾಕೆಂದರೆ ನೀನು ಕುರುಶ್ರೇಷ್ಠ. ನಾಸ್ತ್ಯಂತಹ ಎಣ್. ನಾಸ್ತಿ ನ ಅಸ್ತಿ ನಾಸ್ತಿ. ಅಂತಹ ಅವ್ಯಯ ಆಗುತ್ತೆ.
ವಿಸ್ತರಸ್ಯ ಷಷ್ಠಿ ಏಕ ಮೇ ಷಷ್ಠಿ ಏಕ. ಅಹಂ ಆತ್ಮ, ನಾನು ಅಂತರ್ಯಾಮಿಯಾಗಿದ್ದೇನೆ. ಹೇ ಗುಡಾಕೇಶ, ಗುಡಾಕ ಅಂದರೆ ನಿದ್ದೆ, ಈಶ ಅಂದರೆ ಗೆದ್ದವ, ಅದರ ಮೇಲೆ ಒಡೆತನವನ್ನು ಸಾಧಿಸಿದವ. ಗುಡಾಕಕ್ಕೆ ಈಶ, ಗುಡಾಕೇಶ ಅಂದರೆ ಆ ಗುಡಾಕ ಶಬ್ದ ಕೇಳಿದಾಗ ಒಂದು ನಮ್ಮಲ್ಲಿ ಬಳಕೆ ಇದೆ, ಅವನು ಸಿಕ್ಕಾಪಟ್ಟೆ ಬೆಲ್ಲ ತೂಗ್ತಾನೆ ಅಂತ. ಬೆಲ್ಲ ತೂಗುದು ಅಂದರೆ ನಿದ್ದೆ ಹೊಡೆಯುವುದು. ಆ ನಿದ್ದೆ ಹೊಡೆಯುವುದು ಅದು ಯಾಕೆ ಹಾಗೆ ಬಂತು ಅನ್ನೋದು ಆಶ್ಚರ್ಯ. ಆದರೆ ನಮ್ಮ ಭಾಷೆಯಲ್ಲಿ ಆ ಶಬ್ದಕ್ಕೆ ಗುಡಾಕ ಅಂದರೆ ಶಬ್ದ ನಮಗೆ ಗುಡ ಅಂದರೆ ಬೆಲ್ಲ, ಗುಡಾಕ ಅಂದರೆ ಅದು ಈ ಬೆಲ್ಲ ತೂಗುವಾಗ ನಿಧಾನಕ್ಕೆ ಚುರುಚುರೆ ಮೇಲೆ ಕೆಳಗೆ ಮೇಲೆ ಕೆಳಗೆ, ಹಾಗೆ ಅವ್ನು ನಿದ್ದೆಲ್ಲ ಅಲ್ಲಲ್ಲೇ ಚೂರು ಎತ್ತಿ ಕೆಳಗೆ ಮೇಲೆ ಕೆಳಗೆ ಹಾಕ್ತಾ ಇರ್ತಾನೆ. ಹಾಗೆ ಅದು ಶಬ್ದಕ್ಕೆ ಏನು ಸಂಬಂಧ ಗೊತ್ತಿಲ್ಲ. ಒಟ್ಟಂತೂ ಗುಡಾಕ ಶಬ್ದ ನಿದ್ದೆ ಎನ್ನುವ ಅರ್ಥದಲ್ಲಿದೆ. ಆದರೆ ಅದರ ಒಳ ಅರ್ಥ ಏನು ಅನ್ನೋದನ್ನು ಹುಡುಕಬೇಕು. ಒಟ್ಟಂತೂ ನಿದ್ದೆಯನ್ನು ಗೆದ್ದವ, ನೀನು ನಿದ್ದೆಯನ್ನು ಗೆದ್ದವ, ಅದು ಗೊತ್ತು. ಆದ್ದರಿಂದಾಗಿ ಹೇ ಗುಡಾಕೇಶ ಸರ್ವಭೂತಾಶಯ ಸ್ಥಿತ, ನಾನು ಎಲ್ಲ ಭೂತಗಳ ಆಶಯದಲ್ಲೂ ಇದ್ದೇನೆ. ಎಲ್ಲದರೊಳಗೂ ಸೇರಿಕೊಂಡಿದ್ದೇನೆ, ಎಲ್ಲದರೊಳಗೂ ಹಬ್ಬಿಕೊಂಡಿದ್ದೇನೆ. ಸರ್ವಭೂತ ಆಶಯ ಸ್ಥಿತ, ಎಲ್ಲ ಭೂತಗಳ ಹೃದಯ ಗುಹೆಯಲ್ಲಿ ನಾನು ನೆಲೆಸಿದ್ದೇನೆ. ಅಹಂ ಆದಿಹಿ, ನಾನೇ ಎಲ್ಲದಕ್ಕೂ ತುದಿ. ಅಹಂ ಮಧ್ಯಂ, ನಾನು ಎಲ್ಲದರ ನಡು. ಭೂತಾನಾಂ ಅಂತಃ, ಕೊನೆಯೂ ನಾನೇ, ತುದಿಯೂ ನಾನೇ, ಮೊದಲು ನಾನೇ. ಎಲ್ಲ ರೀತಿಯಿಂದಲೂ ಆ ದಿಕ್ಕಿನಿಂದಲೂ ಈ ದಿಕ್ಕಿನಿಂದಲೂ ಒಂದು ಹುಟ್ಟು ಅಂತಾದ ಮೇಲೆ ಎಲ್ಲಿಂದ ಕಾಣಿಸಿತೋ, ಯಾವಾಗದಿಂದ ಕಾಣಿಸಿತೋ ಆ ಕಾಣಿಸಿಕೊಳ್ಳುವಾಗ ನಾನೇ ಇದ್ದೆ. ಯಾವಾಗ ಅದು ಕಾಣಿಸಿಕೊಳ್ಳದೇ ಹೋಯಿತೋ ಆಗಲೂ ನಾನೇ ಇದ್ದೆ. ಕೆಲವರೆಲ್ಲ ನಾವು ಈ ಸಂಸ್ಥೆ ಹುಟ್ಟುವಾಗಿರಲಿಲ್ಲ, ಈಗ ಬೆಳೆದು ಪ್ರವರ್ಧಮಾನಕ್ಕೆ ಬಂದಾಗ ಮಧ್ಯದಲ್ಲಿದ್ದೇವೆ, ಇದಿನ್ನು ಚಿರಸ್ಥಾಯಿಯಾಗಿರಲಿ, ನಾನಿದನ್ನು ಇಲ್ಲ ಇದರ ಅಂಥವನ್ನು ನೋಡಿಯೇ ಹೋಗೋದು ಅಂತ ದೂರ್ತಾರೆ ಬೇರೆ. ಆದರೆ ಒಬ್ಬ ವ್ಯಕ್ತಿಗೆ ಎಲ್ಲದರ ತುದಿ ಕೊನೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿಯೇ ಸಮಸ್ಯೆ. ಅನಾದಿನಿತ್ಯವಾದ ಒಂದು ಪದಾರ್ಥ ಇರುತ್ತಾ ಅಂತ ಮನುಷ್ಯನಿಗೊಂದು ದೊಡ್ಡ ಪ್ರಶ್ನೆ. ಅನಾದಿನಿತ್ಯ ಅಂದರೆ ಏನು ಅಂತ ಎಟರ್ನಲ್ ಹೇಳಿದರೆ ಹಾಗೆ ಹೇಳಿ. ಯಾವತ್ತೂ ಹುಟ್ಟದೇ ಇರುವ, ಯಾವತ್ತೂ ಕೊನೆಗಾಣದ ಪದಾರ್ಥ ಒಂದು ಇದೆಯಾ ಅಂತ ಯೋಚನೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಎಲ್ಲ ನೋಡಿದ್ದು ಹಾಗೇ, ಹುಟ್ಟಿದ್ದು ಒಂದು ಕಾಲದಲ್ಲಿ, ನಾಶ ಆಗಿದ್ದನ್ನೇ ನೋಡಿ 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 ಅಭ್ಯಾಸ ಆಗಿರೋದ್ರಿಂದ ಅಂಥದ್ದೊಂದು ಪದಾರ್ಥ ಇರೋದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಯಾವುದೆಲ್ಲ ತುದಿಯನ್ನು ಕೊನೆಯನ್ನು ಕಂಡಿದೆಯೋ ಅದರ ಎಲ್ಲದರ ನಿರ್ವಹಣೆ ನನ್ನಿಂದ. ಅದನ್ನು ಹೇಳಿದ್ದಾನೆ, ಅದನ್ನು ಮತ್ತೆ ಸಮರ್ಥನೆ ಮಾಡಿ ಹೇಳ್ತಾನೆ. ನೀನು ತಿಳಿದದ್ದು ಸರಿ ಇದೆ, ನೀನು ತಿಳ್ಕೊಂಡದ್ದು ಕರೆಕ್ಟ್ ಇದೆ. ಅಂದರೆ ಹಿಂದೆ ಹೇಳಿದ ಎಲ್ಲ ಸಂಗತಿಗಳನ್ನು ಸಾರವತ್ತಾಗಿ ಸರ್ವಭೂತಾಶಯ ಸ್ಥಿತ, ಅವನು ಹೇ ಭೂತಭಾವನಾ ಭೂತೇಶ ದೇವದೇವ ಜಗತ್ಪತೆ ಅಂತೆಲ್ಲ ಹೇಳಿದ್ದನ್ನು ಸಂಗ್ರಹ ಮಾಡಿ ಜಗತ್ತಿನಲ್ಲಿ ಏನೆಲ್ಲ ಜೀವಜಾತಗಳಿವೆಯೋ, ಭೂತ ಅಂದರೆ ಎರಡು, ಜಡವಾದ ಪಂಚಭೂತಗಳೂ ಆಗುತ್ತೆ. ಆ ಪಂಚಭೂತಗಳಿಂದ ನಿರ್ಮಿತಿಗೊಂಡ ಸಕಲ ಜೀವಜಾತಗಳು ಇದೆ. ಜೀವಜಾತ ಮತ್ತು ಸಕಲ ಭೂತ ಇದೆಲ್ಲದಕ್ಕೂ ಆಶಯ. ಇದು ನನ್ನಲ್ಲಿ ನೆಲೆಸಿದೆ, ನನ್ನನ್ನು ಹೊಂದಿಕೊಂಡಿದೆ, ನನ್ನ ಆಶ್ರಯದಲ್ಲಿಯೇ ಇಡೀ ಜಗತ್ತಿನ ಎಲ್ಲದರ ಸ್ಥಿತಿಗತಿಗಳು ಇವೆ. ಅದರಿಂದಾಗಿ ಭೂತಾನಾಂ ಅಂತ ಏವಚ, ಈ ಎಲ್ಲದಕ್ಕೂ ಕೊನೆ ನಾನೇ ಆಗಿದ್ದೇನೆ ಅಂತ ಹೀಗೆ ಹೇಳಿ ಮುಂದೆ ತನ್ನ ವಿಶಿಷ್ಟವಾದ ಒಂದೊಂದು ಸ್ಥಾನದಲ್ಲಿರುವ ರೂಪಗಳನ್ನು ಹೇಳ್ತಾ ಹೋಗ್ತಾನೆ. ಏನು ಹೇಳ್ತಾನೆ ಅಂತ ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ.